Today I am sharing with you about we have a special role to play in our age. ನಮ್ಮ ಯುಗದಲ್ಲಿ ನಾವು ಪೋಷಿಸುವಂತ ಪಾತ್ರ ಪ್ರತ್ಯೇಕವಾಗಿದೆ ಅಂತ ಸಂದೇಶವನ್ನು ಸಾರ್ತಾ ಇದ್ದಾರೆ. We have a special role to play in our age. ನಮ್ಮ ಯುಗದಲ್ಲಿ ನಮ್ಮ ಸಂತತಿ ಇಲ್ಲದಿದ್ದರೆ ನಮ್ಮ ಜನರೇಷನ್ದಲ್ಲಿ ನಾವು ಪ್ರತ್ಯೇಕವುಳ್ಳುವಂತ ಪಾತ್ರೆಯನ್ನು ಪೋಷಿಸುವಂತೆ ನಾವಿಲ್ಲಿದ್ದೇವೆ. If you are a special only, you can play your special role. ನೀನು ಪ್ರತ್ಯೇಕವುಳ್ಳುವಂತ ವ್ಯಕ್ತಿ ಆಗಿದ್ರೆ ನೀನು ಪ್ರತ್ಯೇಕವುಳ್ಳುವಂತ ಪಾತ್ರೆಯನ್ನು ನೀನು ಪೋಷಿಸ್ತೀಯಾ? How many say I am special? ಎಷ್ಟು ಜನರು ಹೇಳ್ತಾರೆ ನಾನು ಪ್ರತ್ಯೇಕವುಳ್ಳುವವರು ಎಂದು? In your age, ನಿನ್ನ ಒಂದು ಸಂತತಿ ಇಲ್ಲದಿದ್ದರೆ ನಿನ್ನ ಸಮಯದಲ್ಲಿ ನಿನ್ನ ಕಾಲದಲ್ಲಿ ನೀವು ಪ್ರತ್ಯೇಕವುಳ್ಳವರು. Tell to somebody I am special in my age. ನೀನು ಹೇಳ್ರಿ ನಾನು ನನ್ನ ಸಂತತಿಯಲ್ಲಿ ನನ್ನ ಯುಗ ಈ ಒಂದು ಸಮಯದಲ್ಲಿ ನಾನು ಪ್ರತ್ಯೇಕವಾಗಿದೆ. Hallelujah. Hallelujah. Don't be doubt. ಅನುಮಾನ ಪಡಬೇಡ್ರಿ. Some people when they are saying they are doubting. ಕೆಲವರು ಅನುಮಾನ ಪಡ್ತಾ ಇದ್ದಾರೆ. ಏನೋ ಪಾಸ್ಟರ್ ಹೇಳ್ತಾ ಇದ್ದಾರೆ ಅದಕ್ಕೆ ಕೇಳ್ಬಿಡೋಣಪ್ಪ ಅಂತಿದ್ದಾರೆ. ಹಂಗೆ ಹೇಳ್ಬೇಡ್ರಿ. Hallelujah. Hallelujah. Be confident. ಭರವಸೆಯಿಂದ ಇಡು. Because God has begun a good thing in our lives. ಯಾಕಂದ್ರೆ ದೇವರು ನಮ್ಮಲ್ಲಿ ಒಳ್ಳೆ ವಿಷಯವನ್ನು ಪ್ರಾರಂಭಿಸಿದ್ದಾರೆ. He that begin a good work in us, he will accomplish it. ನಮ್ಮಲ್ಲಿ ಒಳ್ಳೆ ಕಾರ್ಯವನ್ನು ಪ್ರಾರಂಭ ಮಾಡಿರುವಂತ ಆತನು ಕೊನೆಯವರೆಗೂ ಕೂಡ ಪೂರೈಸುವುದಕ್ಕೆ ಶಕ್ತನು. Hallelujah. Amen. Are you happy? ನೀವು ಸಂತೋಷವಾಗಿದ್ದೀರಾ? Jesus Christ began a good work in you. ನಿನ್ನ ಜೀವನದಲ್ಲಿ ಯೇಸು ಕ್ರಿಸ್ತನು ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ. That's what you are special. ಅದಕ್ಕಾಗಿ ನೀನು ಪ್ರತ್ಯೇಕವುಳ್ಳವನು. Listen carefully. ಚೆನ್ನಾಗಿ ಕೇಳ್ರಿ. There are things God does in every generation. ಪ್ರತಿ ಸಂತತಿಯಲ್ಲಿ ಕೂಡ ದೇವರು ಕೆಲವು ವಿಷಯಗಳನ್ನು ಮಾಡುತ್ತಾರೆ. Sometimes in many generations. ಕೆಲವು ಸಮಯಗಳಲ್ಲಿ ಅನೇಕ ಸಂತತಿಗಳಲ್ಲಿ ಆತನು ಹಾಗೆ ಮಾಡ್ತಾನೆ. This revival is not appear in all generations. ಈ ಒಂದು ರಿವೈವಲ್ ಅಂದ್ರೆ God's move. ದೇವರು ಚಲಿಸುವಂತ ಚಲಿಸುವಿಕೆ ಎಲ್ಲ ಸಂತತಿಗಳಲ್ಲಿ ಆಗ ಆತನು ಚಲಿಸುವುದಿಲ್ಲ. But in some generations God will move. ಆದರೆ ಕೆಲವು ಸಂತತಿಗಳಲ್ಲಿ ದೇವರು ಚಲಿಸುತ್ತಾನೆ. That's what we have seen God's move to God's people. ಅದಕ್ಕಾಗಿ ನಾವು ದೇವರು ಚಲಿಸುವಂತ ದೇವರ ವಿಷಯಗಳು ದೇವರ ಜನರಲ್ಲಿ ನಾವು ನೋಡುತ್ತೇವೆ. Hallelujah. Hallelujah. So when God does things in our generation, ನಮ್ಮ ಸಂತತಿಯಲ್ಲಿ ದೇವರು ವಿಷಯಗಳನ್ನು ಮಾಡುವಾಗ, so it is important that we have to recognize them. ಆ ಒಂದು ವಿಷಯಗಳನ್ನು ಕಂಡಿಡುವುದು ಅದು ಪ್ರಾಮುಖ್ಯವಾದದ್ದು. We have to recognize, we have to find out. ಅದನ್ನು ನಾವು ಕಂಡಿಡಬೇಕು. ಇದು ದೇವರ ಕಾರ್ಯವು, ದೇವರ ಚಲಿಸುವಿಕೆ ವಿಷಯಗಳು ದೇವರದೆಂದು, ಆತ್ಮೀಯವಾದದೆಂದು. So when we recognize, when we find those things that God is moving in our generation, ನಮ್ಮ ಸಂತತಿಯಲ್ಲಿ ದೇವರು ಚಲಿಸುತ್ತಾ ಇದ್ದಾನೆ ಕೆಲವು ವಿಷಯಗಳಿಂದ ಅಂತ ನೀವು ಕಂಡಿಡುವಾಗ, so we have to find out, do you have a special role in our generation? ನೀವು ಅವಾಗ ತಿಳ್ಕೊಂಡು ಕಂಡಿಡಬೇಕು, ನನ್ನ ಪಾತ್ರ ಕೂಡ ಪ್ರತ್ಯೇಕವಾಗಿದೆನಾ ಇಲ್ಲನಾ ಅಂತ ನೋಡ್ಕೋಬೇಕು. Otherwise we will be only spectators. ಇಲ್ಲದಿದ್ರೆ ನಮ್ಮನ್ನು ಆ ಒಂದು ದೇವರು ಚಲಿಸುವಿಕೆದಿಂದ ಚಲಿಸ್ತಾ ಇರುವಾಗ ಅದರಲ್ಲಿ ನಮ್ಮನ್ನು ಪ್ರತ್ಯೇಕವಾಗಿ ಮಾಡದೇ ಇದ್ರೆ ಸುಮ್ಮನೆ ನಾವು ನೋಡಿಕೊಳ್ಳುತ್ತಾ ಇರ್ತೀವಿ ಏನೇನೋ ವಿಷಯಗಳಾಗ್ತಾ ಇದ್ರೆ. I have seen some spectators, cricket spectators. ಬಹಳ ಜನರು ಇರ್ತಾರೆ, ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಅವರು ಬರೇ ನೋಡ್ತಾರೆ ಕ್ರಿಕೆಟ್ ಮ್ಯಾಚ್. They will go all the places wherever the cricket will take place, they will go and sit, they will ಕ್ರಿಕೆಟ್ ಮ್ಯಾಚ್ ಆಟ ಆಡವರು ಬೇರೆ ಆಗಿದ್ದಾರೆ, ಆದರೆ ಇವರು ಮಾತ್ರ ಎಲ್ಲಿದ್ರೆ ಕೂಡ ಕ್ರಿಕೆಟ್ ಮ್ಯಾಚ್ ಅಲ್ಲಿಗೆ ಹೋಗಿ ನೋಡಿ ಬರ್ತಾ ಇರ್ತಾರೆ. Only few people will play, all will spectators. ಕೆಲವರು ಮಾತ್ರ ಅಲ್ಲಿ ಆಟ ಆಡ್ತಾ ಇರ್ತಾರೆ, ಆದರೆ ಬೇರೆ ಇತರರೆಲ್ಲ ಕೂಡ ಸುಮ್ಮನೆ ನೋಡ್ತಾ ಇರ್ತಾರೆ. In Christianity also same thing. ಕ್ರೈಸ್ತತ್ವದಲ್ಲಿ ಕೂಡ ಹಾಗೆ ಇದೆ. Very few people playing their role. ಕೆಲವರು ಮಾತ್ರ ಅವರ ಪಾತ್ರೆಯನ್ನು ದೇವರ ರಾಜ್ಯದಲ್ಲಿ ಪೋಷಿಸ್ತಾರೆ. But other people are just spectators. ಇತರೆಲ್ಲ ಕೂಡ ಸುಮ್ಮನೆ ನೋಡ್ತಾ ಇರ್ತಾರೆ ದೇವರ ರಾಜ್ಯದಲ್ಲಿ ವಿಷಯಗಳನ್ನು. But I believe that here who are sitting, they are not spectators, they are playing their role. ಆದರೆ ಇಲ್ಲಿ ಕೂತ್ಕೊಂಡಿರುವಂತ ನಾವೆಲ್ಲರೂ ಸಭಾಪಾಲಕರು ಬಯಸ್ತಾ ಇದ್ದಾರೆ,
ನೀವು ಬರೇ ನೋಡುವವರಲ್ಲ, ಆ ದೇವರ ಚಲಿಸುವಿಕೆನು ಅದರಲ್ಲಿ ಭಾಗವಹಿಸುವವರು ಅಂತ ಹೇಳ್ತಾ ಇದ್ದಾರೆ. ಆಮೆನ್. God will bring his move in sometimes some age for a special reason. ಕೆಲವು ಸತಿ ದೇವರು ತನ್ನ ಚಲಿಸುವಿಕೆನು ಕೆಲವು ಸಂತತಿಗಳಲ್ಲಿ ಪ್ರತ್ಯೇಕ ಕಾರಣದಿಂದ ಆತನು ಮಾಡುತ್ತಾನೆ. So we have to tell that in that generation, when we find out, we have to tell that I am significant in my generation. ನೀನು ಹೇಳಬೇಕು, ನನ್ನ ಒಂದು ಸಂತತಿಯಲ್ಲಿ ನಾನು ಪ್ರಾಮುಖ್ಯವುಳ್ಳುವಂತ ವ್ಯಕ್ತಿ ಅಂತ ನೀನು ಹೇಳಬೇಕು. Hallelujah. Hallelujah. You have to say every day to yourself, I am significant in my generation, in my age. ನೀನು ಯಾವಾಗಲೂ ಹೇಳಬೇಕು, ನನ್ನ ಸಂತತಿಯಲ್ಲಿ, ಇಲ್ಲದಿದ್ರೆ ನಾನು ಜೀವಿಸುವಂತ ಯುಗ ಕಾಲದಲ್ಲಿ ನಾನು ಪ್ರತ್ಯೇಕವುಳ್ಳುವಂತ ವ್ಯಕ್ತಿ ಅಂತ ನೀನು ಹೇಳಬೇಕು. Hallelujah. Hallelujah. If you know that you are a significant person in your age, ನಿನ್ನ ಒಂದು ಸಂತತಿ ಇಲ್ಲದಿದ್ರೆ ಯುಗ ಕಾಲದಲ್ಲಿ ನೀನು ಪ್ರತ್ಯೇಕವುಳ್ಳುವ ಅಂತ ನೀನು ಕಂಡಿಡಿದ್ರೆ, you have to find out your role to play in your age and you have to play that role. ನೀನು ಆ ಪಾತ್ರೆ ನನ್ನದೇನಿದೆ ಅಲ್ಲಿ ದೇವರ ರಾಜ್ಯದಲ್ಲಿ ಪಾತ್ರೆ ಪೋಷಿಸುವುದಂತ ನೀನು ತಿಳ್ಕೊಂಡು ಅದನ್ನು ಪೋಷಿಸುತ್ತೀಯಾ? Amen. Amen. Hallelujah. Hallelujah. How many know your role? ಎಷ್ಟು ಜನರಿಗೆ ನಿಮ್ಮ ಪಾತ್ರೆ ದೇವರ ರಾಜ್ಯದಲ್ಲಿ ಗೊತ್ತಿದೆ? Amen. You have to play your role. ನಿನ್ನ ಒಂದು ಪಾತ್ರೆ ಅಂದ್ರೆ ನಿನ್ನ ಒಂದು ಆ ಕೆಲಸವನ್ನು ನೀನೇ ಮಾಡಬೇಕು. You have to play your responsibility in the church. ನೀನು ಸಭೆಯಲ್ಲಿ ನಿನಗೆ ಕೊಡಲ್ಪಟ್ಟಿರುವಂತ ದೇವರ ರಾಜ್ಯದಲ್ಲಿ ಕೊಡಲ್ಪಟ್ಟಿರುವಂತ ಬಾಧ್ಯತೆ ನೀನು ಪೂರೈಸಬೇಕು. Hallelujah. Hallelujah. Amen. Amen. I tell you, Stephen, he was one of the deacon. ಸ್ಟೆಫನ್ ಅನ್ನುವಂತ ಸತ್ಯವೇದದಲ್ಲಿ ನೋಡ್ತೇವೆ, ಆತನು ಡೀಕನ್ ಆಗಿದ್ದಾನೆ. ಆತನು is not a preacher. ಆತನು ಏನೋ ಅಪೊಸ್ತಲರಾಗಿ ಆ ರೀತಿಯಲ್ಲಿ ಇಲ್ಲ. He is not a apostle, he is not evangelist. ಆತನು ಅಪೊಸ್ತಲನೂ ಅಲ್ಲ, ಆತನು ಸುವಾರ್ತಿಕನೂ ಅಲ್ಲ. But he was a full of faith, full of power. ಆದರೆ ಆತನು ಸಂಪೂರ್ಣವಾಗಿರುವಂತ ಆತ್ಮದಿಂದ ಶಕ್ತಿಯಿಂದ ತುಂಬಿಸಲ್ಪಟ್ಟಿರುವಂತ ವ್ಯಕ್ತಿ. When he went out of the church, he preached everywhere. ಆತನು ಸಭೆಗೆ ಬಂದು ಮತ್ತೆ ಹಿಂದಿರುಗಿ ಹೋಗುವಾಗ ಆತನು ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲ ಕಡೆ ಬೋಧಿಸುವ ಆತನು. ಸಭೆಗೆ ಬರ್ತಾ ಇದ್ದ, ಆದ್ರೆ ಹೊರಗಡೆ ಎಲ್ಲ ಪ್ರೀಚ್ ಮಾಡ್ತಾ ಇದ್ದ. ಆತನು ಸಭೆಗೇನೋ ಬರ್ತಾನೆ, ಹೊರಗಡೆ ಹೋಗುವಾಗ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದನು ಯೇಸುವಿನ ವಿಷಯಗಳು. But when he come to the church, just sitting and listening. ಆದ್ರೆ ಸಭೆಗೆ ಬರುವಾಗ ಬಂದು ಕೂತ್ಕೊಂತಾನೆ, ಕೇಳ್ತಾನೆ. Hallelujah. Hallelujah. He is playing his role. ಆತನು ತನ್ನ ಪಾತ್ರನು ಆತನು ಡೀಕನ್ ಆಗಿ ಪೋಷಿಸಿದ್ದಾನೆ. Even Philip also is a deacon. ಫಿಲಿಪ್ಪನು ಕೂಡ ಆತನು ಕೂಡ ಸಭೆ ನಾಯಕನಾಗಿ ಸಭೆಯಲ್ಲಿ ಪ್ರಾಮುಖ್ಯವಾಗಿ Samaria preached the gospel. ಆತನು ಸಮರಿಯ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸುವಾರ್ತೆ ಜನರಿಗೆ He is not ಸಾರಿದನು. evangelist. ಆತನು ಸುವಾರ್ತಿಕನು ಅಲ್ಲ. He is also one of the deacon in the church. ಆತನು ಕೂಡ ಸಭೆಯಲ್ಲಿ ಒಬ್ಬ ಡೀಕನ್ ಆಗಿ ಅಂದ್ರೆ ನಾಯಕನಾಗಿ ಮುಖ್ಯ ಪಾತ್ರ ವಹಿಸುವವನಾಗಿ ಕಾರ್ಯ ಮಾಡ್ತಾ He ಇದ್ದನು. cast out the demons. ಆತನು ದೆವ್ವಗಳನ್ನು ಓಡಿಸಿದ್ದಾನೆ, He healed the sick. ರೋಗಿಗಳನ್ನು ಗುಣಪಡಿಸಿದ್ದಾನೆ. Because of Philip preached the gospel of Jesus Christ, there was a great joy in the city of Samaria. ಫಿಲಿಪ್ಪನು ಸಾರಿರುವಂತ ಆ ಒಂದು ಸುವಾರ್ತೆಯಿಂದ ಆ ಒಂದು ಪಟ್ಟಣದಲ್ಲಿ, ಸಮರೆಯ ಪಟ್ಟಣದಲ್ಲಿ ಬಹಳಷ್ಟು ಆನಂದ ಬಂತು. He came to know the role, what role he has to play. ಆತನಿಗೆ ಗೊತ್ತಾಯಿತು ಯಾವ ಪಾತ್ರೆ ತಾನು ಪೋಷಿಸಬೇಕೆಂದು. I tell you, if you know what role you have to play, you will not be quiet. ನೀನು ನಿನ್ನ ಪಾತ್ರೆ ಏನಿದೆ, ನಿನ್ನ ಜೀವನದಲ್ಲಿ ದೇವರು ಏನಿಟ್ಟಿದ್ದಾನೆ ಅಂತ ನೀನು ತಿಳ್ಕೊಂಡಿದ್ರೆ ನೀನು ಮೌನವಾಗಿ ಇರುವುದಿಲ್ಲ. Not just coming and singing and going. ಸುಮ್ಮನೆ ಬಂದು ಕೂತ್ಕೊಂಡು ಹೋಗುವುದಿಲ್ಲ. You have to play your role. ನಿನ್ನ ಪಾತ್ರೆ ನೀನು ಪೋಷಿಸಬೇಕು. Amen. ಆಮೆನ್. Not a full timer. He is not a full timer. ಆತನು This Stephen is not a full timer. ಸ್ಟೆಫನು ಸಂಪೂರ್ಣ ಸೇವಕನಲ್ಲ. He is only deacon, that's all. ಆತನು ಬರೇ ಸಭೆಯಲ್ಲಿ ಡೀಕನ್ ಆಗಿ ಇದ್ದನು. Philip also was deacon. ಫಿಲಿಪ್ಪನು ಕೂಡ ಡೀಕನೇ ಆಗಿದ್ದನು. Previous days I was also one of the deacon in the church before I come to the full time. ಸಂಪೂರ್ಣ ಸೇವೆಗೆ ಬರುವುದಕ್ಕೆ ಮುಂಚೆ ಸಭಾಪಾಲಕರು ಕೂಡ ಸಭೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಕೆಲಸ ಮಾಡುವವರ ಅಂತ But I ಹೇಳ್ತಾ went and ಇದ್ದಾರೆ. preached, I have seen miracles, healings, deliverance to the demon possessed. ಆ ಸಮಯದಲ್ಲಿ ಜನರಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ಹೇಳುವಾಗ ದೆವ್ವಗಳು ಬಿಡಿಸಲ್ಪಡ್ತಾ ಇತ್ತು, ಕಾರ್ಯಗಳು ಜನರು ಬಿಡುಗಡೆ ಹೊಂದುತ್ತಾ ಇದ್ರು. I know the role what I have to play. ಆವಾಗ ಸಭಾಪಾಲಕರಿಗೆ ಗೊತ್ತಾಯಿತು ದೇವರು ಕೊಟ್ಟಿರುವಂತಹ ಆ ಸ್ಥಾನವು ಏನೋ, ಪಾತ್ರ ಏನೋ, ಅದನ್ನು ಮಾಡಬೇಕೆಂದು. Amen. ಆಮೆನ್. Don't be spectators, my beloved. I tell you,
play your role what God has given to you. ಸುಮ್ಮನೆ ನಿನ್ನ ಪಾತ್ರೆಯನ್ನು ನೀನು ಅದರಲ್ಲಿ ಭಾಗವಹಿಸದೆ ಬೇರೆಯವ್ರು ಮಾಡ್ತಾ ಇದ್ರೆ ನೋಡ್ತಾ ಇರಬೇಡ. Amen. ಆಮೆನ್. Few days before Jesus crucified, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿರುವಂತ ದಿವಸಗಳ ಹಿಂದೆ Mark 14 chapter 3rd verse said, ಮತ್ತೆ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 3rd verse, 3ನೇ ವಚನ ಹೇಳುತ್ತದೆ, a woman came to Jesus and broke the box of alabaster on Jesus Christ. ಒಬ್ಬ ಹೆಂಗಸು ಬಂದು ಆ ಒಂದು ಸುಗಂಧ ತೈಲವಿರುವಂಥ ಪರಿಮಳ ತೈಲವಿರುವಂಥ ಆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬಂದು ಅವರು ಮುರಿದು ಯೇಸುವಿನ ಮೇಲೆ ಆ ಸುಗಂಧ ದ್ರವ್ಯವನ್ನು ಸುರಿಸಿದ್ದಾರೆ. It is very expensive, Bible says. ಸತ್ಯವೇದ ಹೇಳುತ್ತದೆ ಅದು ಬಹಳಷ್ಟು ಬೆಲೆ ಉಳ್ಳುವಂಥ ಸುಗಂಧ ತೈಲವು. But one of the disciples, Judas Iscariot, recognized that perfume was very costly. ಆ ಶಿಷ್ಯರಲ್ಲಿ ಒಬ್ಬನಾಗಿರುವಂಥ ಯೂದ ಇಸ್ಕರಿಯೋತನು ಕಂಡಿಡಿದಾನೆ. ಅದನ್ನು ನೋಡಿ ವಾಸನ ನೋಡಿದ ಕೂಡಲೇ ಇದು ಬಹಳಷ್ಟು ಖರೀದಾಗಿರುವಂಥ ಸುಗಂಧ ದ್ರವ್ಯವೆಂದು. Amen. Amen. Some people are very clever. ಕೆಲವರು ಬಹಳಷ್ಟು ಜಾಣರಿರ್ತಾರೆ. By seeing a cloth only they will come to know that this is very costly. ಯಾವುದೇ ಬಟ್ಟೆ ನೋಡಿದಾಗಲೇ ಈ ಬಟ್ಟೆ ಕಾಸ್ಟ್ಲಿ ಬಟ್ಟೆ ಅಂತ ಕಂಡಿಡ್ತಾರೆ. Hallelujah. Hallelujah. By smell only they will come to know that biryani is very tasty. ವಾಸನದಿಂದನೇ ಬಿರಿಯಾನಿ ಕಂಡಿಡ್ತಾರೆ, ಅದು ಬಹಳ ರುಚಿಯಾಗಿರುತ್ತದೆ ಎಂದು. Hallelujah. Hallelujah. ಆ ವಾಸನೆ ನೋಡ್ಕೊಂಡೇ ಹೋಗ್ತಾರೆ, ಯಾರಪ್ಪ ಅಡಿಗೆ ಮಾಡಿದಾರ ಅಂತಂದು ಹೇಳಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಇವರು, ಅಡಿಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. Hallelujah. Hallelujah. ಬರೀ ವಾಸನೆಯಿಂದನೇ ಅವರು ಚೆನ್ನಾಗಿ ಮಾಡಿದಾರ ಅಂತಂದು ಹೇಳ್ತಾರೆ. ವಾಸನದಿಂದನೇ ಕಂಡಿಡಬಹುದು ಆ ಬಿರಿಯಾನಿ ಚೆನ್ನಾಗಿದೆ ಇಲ್ಲ. This man also very active, I can say. By smell only you will come to know that is very expensive. ಯೂದ ಇಸ್ಕರಿಯೋತನು ಕೂಡ ವಾಸನದಿಂದನೇ ಕಂಡಿಡಿದಾನೆ ಇದು ಬಹಳಷ್ಟು ಖರೀದಾಗಿರುವಂತ ಸುಗಂಧ ಪರಿಮಳ ತೈಲವೆಂದು. No one told him that perfume is very expensive. ಯಾರು ಕೂಡ ಹೇಳಲಿಲ್ಲ ಇದು ಬಹಳಷ್ಟು ಖರೀದಾಗಿದೆ, ಕಾಸ್ಟ್ಲಿ ಆಗಿದೆ ಎಂದು. By smell only you will recognize that is expensive. ಆ ಒಂದು ವಾಸನದಿಂದನೇ ನೋಡಿ ಕಂಡುಹಿಡಿದಾನೆ ಇದು ಬಹಳಷ್ಟು ಖರೀದೆಂದು. He knows it. ಆತನು ಗೊತ್ತಿದೆ. He called other disciples ಆತನು ಇತರ ಶಿಷ್ಯರನ್ನು ಕರೆದಿದ್ದಾನೆ and told it is a very bad thing this woman wasting money on Jesus. ಅವರು ಇತರ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ ಈ ಹೆಂಗಸು ಮಾಡುವಂತ ವಿಷಯ ಬಹಳ ಕೆಟ್ಟದಾಗಿದೆ, ಯಾಕೆ ಎಲ್ಲ ಯೇಸುವಿನ ಮೇಲೆ ಇಷ್ಟು ಖರ್ಚು ಮಾಡಿ ಉಪಯೋಗಿಸಬೇಕು ಅಂತ ಹೇಳಿ. Because he knows that is very costly. This woman was breaking that alabaster box and pouring on Jesus. This woman is wasting money. ಈ ಹೆಂಗಸೇನೋ ಅಷ್ಟು ಖರೀದಾಗಿರುವಂತ ಸುಗಂಧ ತೈಲದ ಪರಿಮಳ ದ್ರವ್ಯವನ್ನು ತೆಗೆದುಕೊಂಡು ಯೇಸುವಿನ ಮೇಲೆ ಸುರಿಸಿದ್ದಾಳೆ. ಇದೆಲ್ಲ ವೇಸ್ಟ್, ಯಾಕೆ ಸುಮ್ಮನೆ ಇಷ್ಟು ಖರ್ಚು ಮಾಡಬೇಕು ಯೇಸುವಿನ ವಿಷಯಗಳಿಗೆ ಅಂತ ಹೇಳ್ತಾರೆ. 5th verse said, 5ನೇ ವಚನ ಹೇಳುತ್ತದೆ, if we could sold it we got more money. ನಾವು ಒಂದು ವೇಳೆ ಈ ಸುಗಂಧ ತೈಲವನ್ನು ಹೋಗಿ ಮಾರಿದ್ರೆ ನಮ್ಗೆ ಬಹಳಷ್ಟು ಹಣ ಬರುತ್ತದಲ್ಲ, and we will help the poor. ಅವಾಗ ಬಡವರಿಗೆ ಸಹಾಯ ಮಾಡಬಹುದಲ್ಲ. John 12 chapter 6 verse said, ಯೋಹಾನ ಸುವಾರ್ತೆ 12:6 ಹೇಳುತ್ತದೆ, Bible says, ಸತ್ಯವೇದ ಹೇಳುತ್ತದೆ, Judas Iscariot did not say that because he loved the poor. ಯೂದ ಇಸ್ಕರಿಯೋತನು ಏನೋ ಬಡವರನ್ನು ಪ್ರೀತಿ ಮಾಡಿ ಈ ಮಾತು ಹೇಳ್ತಾ ಇಲ್ಲ. He said because he was a treasurer. ಯಾಕಂದ್ರೆ ಆತನು ಕೋಶಾಧಿಕಾರಿ, ಹಣವನ್ನು ನೋಡಿಕೊಳ್ಳುವಂತ ವ್ಯಕ್ತಿ ಆಗಿದ್ದಾನೆ, ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ. Jesus kept all the money with him. ಯೇಸುವು ಎಲ್ಲ ಪರಿಚರ್ಯದಲ್ಲಿ ಬರುವಂತ ಹಣವೆಲ್ಲ ಕೂಡ ಆತನ ಸಂಗಡ ಇಡ್ತಾ ಇದ್ದನು. Often time he stole the money from the bag. ಸಮಯ ಸಿಕ್ಕಿದಾಗೆಲ್ಲ ಅವಾಗವಾಗೆಲ್ಲ ಕೂಡ ಆ ಹಣದಿಂದ ಆತನು ಕದ್ದುಕೊಂಡು ಹೋಗುವವನು. Apostle. ಈತನೇನು ಅಪೊಸ್ತಲ ಯೂದ ಇಸ್ಕರಿಯೋತ. He is following Jesus. ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾನೆ. Maintaining all the money what Jesus having. ಯೇಸುವಿಗಿರುವಂತ ಎಲ್ಲ ಹಣವನ್ನು ಪರಿಚರ್ಯದಲ್ಲಿ ಉಪಯೋಗಿಸ್ತಾ ಇದ್ದನು, ಯಾವ ಕೆಲಸಕ್ಕೆ ಏನು ಉಪಯೋಗಿಸಬೇಕೆಂದು. But Bible says, ಆದ್ರೆ ಸತ್ಯವೇದ ಹೇಳುತ್ತದೆ, he is stealing the money from the bag. ಆ ಒಂದು ಹಣದ ಚೀಲದಿಂದ ಎಲ್ಲ ಕೂಡ ಕದ್ದುಕೊಳ್ಳುತ್ತಾ ಇದ್ದನು ಮೆಲ್ಲಕ್ಕೆ. He said this because if he get more money he could steal money. ಆತನು ಯಾಕೆ ಇದನ್ನು ಹೇಳ್ತಾ ಇದ್ದಾನೆ, ಬಡವರಿಗೆ ಸಹಾಯ ಮಾಡಬಹುದು, ಮಾರಿ ಇಲ್ಲಿ ಕೊಡಬಹುದಂತ. ಆ ಹಣವು ಬಂದ್ರೆ ಇನ್ನೂ ಹೆಚ್ಚಾಗಿ ಕಾಣಿಸ್ತದೆ, ಹಣವು ಕಂಡಿಡಬಹುದು, ಅದನ್ನು ಕದ್ದುಕೊಳ್ಳಬಹುದು ಅನ್ನುವಂತ ಯೋಚನೆಯಿಂದ ಆತನು ಹೇಳ್ತಾ ಇದ್ದಾನೆ. That's what we are following Jesus, but our mind
will be focused only Jesus, not on the worldly things. ನಾವು ಯೇಸುವನ್ನು ಹಿಂಬಾಲಿಸ್ತಾ ಇರುವಾಗ ನಮ್ಮ ದೃಷ್ಟಿ ಯೇಸುವಿನ ಮೇಲೇನೆ ಇರಬೇಕು, ಬೇರೆ ಲೋಕದ ವಿಷಯಗಳ ಮೇಲೆ ಇರಬಾರ್ದು. He's following Jesus, but he's not following perfectly. ಆತನು ಯೇಸುವನ್ನೇನೋ ಹಿಂಬಾಲಿಸ್ತಾ ಇದ್ದಾನೆ, ಅದೇ ಪರಿಪೂರ್ಣವಾಗಿ ಆತನು ದೇವರನ್ನು ಪ್ರೀತಿ ಮಾಡಿ ಹಿಂಬಾಲಿಸ್ತಾ ಇಲ್ಲ. He's not right before God. ದೇವರ ಮುಂದೆ ಆತನು ಸರಿಯಾಗಿ ಕಾರ್ಯ ಮಾಡುತ್ತಾ ಇಲ್ಲ. He's stealing the money. ಆತನು ಹಣವನ್ನು ಕದ್ದುಕೊಳ್ಳುತ್ತಾ ಇದ್ದಾನೆ. Bible says, ಸತ್ಯವೇದ ಹೇಳುತ್ತದೆ, Mark 14 chapter 6 verse, ಮಾರ್ಕನ ಸುವಾರ್ತೆ 14:6 Jesus said to them, why you are troubling this woman? ಯೇಸು ಹೇಳ್ತಾ ಇದ್ದಾರೆ, ಯಾಕೆ ಈ ಹೆಂಗಸನ್ನು ನೀವು ತೊಂದರೆ ಮಾಡ್ತಾ ಇದ್ದೀರಿ? She has done good thing on me. ಆಕೆ ನನ್ನ ಮೇಲೆ ಒಳ್ಳೆ ಕೆಲಸವನ್ನು ಮಾಡಿದಾಳೆ. Hallelujah. ಹಲ್ಲೆಲೂಯಾ. Amen. ಆಮೆನ್. What thing people are doing, whether that is good or not, we have to ನಾವು recognize. ಕೂಡ ಗುರುತಿಸಬೇಕು, ಜನರು ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ, ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. Some people are in the church, they will do good things. ಕೆಲವರು ಸಭೆಯಲ್ಲಿ ಇರ್ತಾರೆ, ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. We have to recognize. ನಾವು ಗುರುತಿಸಬೇಕು ಯಾವುದು ಕರೆಕ್ಟ್ ಮಾಡ್ತಾ ಇದೆ, ಯಾರು ಕರೆಕ್ಟ್ And ಮಾಡ್ತಾ we have to ಇದ್ದಾರೆ, respect them. ಆ ಕರೆಕ್ಟ್ ಮಾಡುವವ್ರಿಗೆ ನಾವು ಗೌರವ ಕೊಡಬೇಕು. Hallelujah. ಹಲ್ಲೆಲೂಯಾ. So she has done good thing. Jesus is saying, why you are troubling her? ಯೇಸುವು ಆಕೆಯನ್ನು ನೋಡಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಈಕೆ ಒಳ್ಳೆ ವಿಷಯವನ್ನು ಮಾಡ್ತಾ ಇದೆ, ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ? If somebody doing good thing in the church, I tell you, let them proceed. Don't hinder them. ಯಾರಾದರೂ ಒಳ್ಳೆ ಕೆಲಸವನ್ನು ಸಭೆಯಲ್ಲಿ ಮಾಡ್ತಾ ಇದ್ರೆ ಅವ್ರು ಮುಂದೆ ವರಿಸಲಿ, ಅದನ್ನು ಅಡ್ಡಿ ಬರಬಾರ್ದು. Hallelujah. ಹಲ್ಲೆಲೂಯಾ. Don't hinder them. ಯಾರಿಗೆ Don't speak against them. ಅಂತವರಿಗೆ ಆಟಂಕಕರವಾಗಿ ಇರಬಾರದು, ತಪ್ಪಾಗಿ ಅವರ ಬಗ್ಗೆ ಹೇಳಬಾರದು. Mark 14:7 says, ಮಾರ್ಕನು 14ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, Jesus said, poor always you have with you. ಬಡವರು ಯಾವಾಗಲೂ ನಿನ್ನ ಸಂಗಡ ಇರುತ್ತಾರೆ ಅಂತ ಹೇಳಿದ್ದಾನೆ. He is saying to the Judas. ಯೂದ ಇಸ್ಕರಿಯೋತನ ಕೇಳ್ತಾ ಇದ್ದಾನೆ ಯೇಸು. He is saying that why you are spending so much of money on Jesus? If you sell that alabaster oil, we can help the poor. Jesus said, poor always be with you. ಆತನು ಏನಂತ ಹೇಳಿದಾನಂದ್ರೆ, ಈ ಒಂದು ಸುಗಂಧ ಪರಿಮಳ ತೈಲವನ್ನು ಮಾರಿ ಯಾಕೆ ಸುಮ್ಮನೆ ಯೇಸು ಕೊಡಬೇಕು, ಮೇಲೆ ಹಾಕಬೇಕು, ಅದನ್ನು ವೇಸ್ಟ್ ಮಾಡಬೇಕು, ಮಾರಿ ಹಣವು ಬರ್ತದಲ್ಲ, ಆ ಹಣದಿಂದ ನಾವು ಬಡವರಿಗೆ ಸಹಾಯ ಮಾಡಬಹುದು, ಹಂಚಬಹುದು ಅಂತ ಹೇಳಿದಾಗ ಯೇಸು ಸಮಾಧಾನ ಕೊಡ್ತಾ ಇದ್ದಾರೆ, ಬಡವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಎಂದು. ಆಮೆನ್. Hallelujah. ಹಲ್ಲೆಲೂಯಾ. ಈ ಭಿಕ್ಷೆಗಾರನಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಡು, ಮತ್ತೆ ನಾಳೆ ನೆಕ್ಸ್ಟ್ ವೀಕ್ ಕೂಡ ಬಂದು ಇಲ್ಲೇ ನಿಂದಿರ್ತಾನೆ. ಭಿಕ್ಷೆಗಾರಕ್ಕೆ 1 ಲಕ್ಷ ಕೊಡಿ ನೋಡು, ಆದ್ರೆ ಕೂಡ ಅವ್ರ ಮೈಂಡ್ ಹಂಗೆ ಮತ್ತೆ ಬರ್ತಾರೆ, ಮತ್ತೆ ನೆಕ್ಸ್ಟ್ ವಾರ ಮತ್ತೆ ಬರ್ತಾನೆ, ಮತ್ತೆ ₹10 ಸಲುವಾಗಿ ಬರ್ತಾರೆ, ₹10 ಸಲುವಾಗಿ ಬರ್ತಾರೆ. Hallelujah. That's why Jesus, poor always be with you. ಬಡವರು ಯಾವಾಗಲೂ ನಿಮ್ಮ ಸಂಗಡ ಇರ್ತಾರೆ. Don't worry about the poor. Up to rapture also they will be there. ನೀವು ಬಡವರ ಬಗ್ಗೆ ನೀವು ಚಿಂತೆ ಮಾಡಬೇಡ ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಡವರು ನೀವು ಮೇಲೆ ಕೆತ್ತಲ್ಪಡುತ್ತನ ಕೂಡ ಇರ್ತಾರೆ ಲೋಕದಲ್ಲಿ. If you are inspired, give. If you don't inspire, don't give. ನಿನಗೆ ಪ್ರೇರೇಪನಾಗಿ ಆತ್ಮದೇವರು ನಿನ್ನನ್ನು ಪ್ರೇರೇಪಿಸಿದ್ರೆ ಕೊಡು, ಇಲ್ಲದಿದ್ರೆ ಬೇಡ. We should not give to everybody. ಎಲ್ಲರಿಗೆ ಕೊಡುವುದು ಅಲ್ಲ. I have given everybody, but the Lord told me that don't give to everyone. ಅವಾಗ ಮೊದಲು ಪಾಸ್ಟರ್ ಎಲ್ಲರಿಗೆ ದುಡ್ಡು ಕೊಡ್ತಾ ಇದ್ರು ಏನಾದ್ರು, ಆದರೆ ದೇವರು ಹೇಳಿದಾನೆ ಎಲ್ಲರಿಗೆ ಕೊಡಬೇಡ ಎಂದು. Hallelujah. Hallelujah. Because if you give wrong persons, sickness will attack us. ತಪ್ಪಾಗಿರುವಂತ ವ್ಯಕ್ತಿಗಳಿಗೆ ನೀನು ಕೊಟ್ಟಿದ್ರೆ ಅನಾರೋಗ್ಯವು ನಿನ್ನನ್ನು ಮುಟ್ಟುತ್ತದೆ. Their curses will come upon us. ಅವರ ಶಾಪಗಳು ನಿನ್ನ ಮೇಲೆ ಬರುತ್ತವೆ. So when I was disturbed, I prayed to God. Lord said, don't give to everybody. ಸಭಾಪಾಲಕರು ಈ ವಿಷಯದಲ್ಲಿ ಗಲಿಬಿಲಿ ಹೊಂದಿ ದೇವರ ಮೇಲೆ ದೇವರ ಹತ್ರ ಕೇಳಿರುವಾಗ ದೇವರು ಹೇಳಿದ್ದಾರೆ ಎಲ್ಲರಿಗೆ ಕೊಡಬೇಡ. Amen. Amen. Hallelujah. Hallelujah. What she has done, ಆಕೆ ಏನು ಮಾಡಿದಾಳೆ? Jesus said she has done good thing. ಯೇಸು ಹೇಳ್ತಾ ಇದ್ದಾರೆ, ಬಾಯಿಂದ ತಾನೇ ಹೇಳ್ತಾ ಇದ್ದಾನೆ, ಈಕೆ ಮಾಡಿದ್ದು ಒಳ್ಳೆ ಕೆಲಸ. What she has done, it will be spoken everywhere. Gospel preached for memorial. ಆಕೆ ಏನು ಮಾಡಿದ್ದಾಲೋ ಸುವಾರ್ತೆ ಎಲ್ಲೆಲ್ಲಿ ಸಾರಲ್ಪಡುತ್ತದೋ ಅಲ್ಲೆಲ್ಲ ಕೂಡ ಆಕೆಯ ಹೆಸರು ಕೇಳಿಸಲ್ಪಡುತ್ತದೆ. She never knew what she did. ಆಕೆಗೆ ಏನು ಗೊತ್ತಿಲ್ಲ, ಆಕೆ ಪ್ರೀತಿ ಮಾಡಿ ಆ ವಿಷಯಗಳನ್ನು ಮಾಡಿದಾಳೆ. ಆಕೆ ಏನಾಗುತ್ತದೋ ಗೊತ್ತಿಲ್ಲ. Jesus telling everywhere gospel be preached, she too also will be preached. ಆದ್ರೆ ದೇವರು ಯೇಸು ಹೇಳ್ತಾ ಇದ್ದಾನೆ, ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡುತ್ತದೋ ಅಲ್ಲಿ ಇವರು ಮಾಡಿರುವಂತ ಕೆಲಸವು ಕೂಡ ಕೇಳಿಸಲ್ಪಡುತ್ತದೆ ಎಂದು. She poured that alabaster oil on Jesus Christ prophetically. ಆಕೆ ಯೇಸು ಕ್ರಿಸ್ತನ ಮೇಲೆ ಆ ಒಂದು ಸುಗಂಧ ಪರಿಮಳ ತೈಲವನ್ನು
ಪ್ರವಚನಗಳು ಪೂರೈಸಲ್ಪಡುವಂತೆ ಆಕೆ ಅಭಿಷೇಕ ಮಾಡಿದ್ದಾಳೆ, ಹಾಕಿದ್ದಾಳೆ. In Mark 14 chapter 8th verse said, ಮಾರ್ಕನ ಸುವಾರ್ತೆ 14:8ನೇ ವಚನದಲ್ಲಿ Jesus said, ಯೇಸು ಹೇಳಿದ್ದಾರೆ, what she did was about my burial. ಆಕೆ ಏನು ಮಾಡಿದ್ದಾಳಂದ್ರೆ ನನ್ನ ಸಮಾಧಿ ಕಾರ್ಯಕ್ಕಾಗಿ ಮಾಡುವಂತ ಕಾರ್ಯವನ್ನು ಆಕೆ ಮಾಡಿದ್ದಾಳೆ. When Jesus told about his death to Peter, in Mark 16 chapter 22nd verse, ಮಾರ್ಕನ 16ನೇ ಅಧ್ಯಾಯದಲ್ಲಿ ಯೇಸುವು ಪೇತ್ರನಕ್ಕೆ ತನ್ನ ಮರಣ ಹೊಂದುವಂತ ವಿಷಯಗಳ ಬಗ್ಗೆ ಹೇಳಿರುವಾಗ he started rebuking Jesus. ಆತನು ಯೇಸುವನ್ನು ಗದರಿಸುವುದಕ್ಕೆ ಪ್ರಾರಂಭಿಸಿದನು. Don't die. ಸಾಯಬೇಡ ಅಂತೆ. It is not God's will to die. ದೇವರ ತಂದೆಯ ಚಿತ್ತವಲ್ಲ ನೀನು ಸಾಯುವುದಂತ. But here Jesus saying, ಆದ್ರೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, she knew about my burial. ಆಕೆಗೆ ಗೊತ್ತಿದೆ, ಆಕೆಗೆ ಗೊತ್ತಾಗುವಂತೆ ಆ ಒಂದು ಸಮಾಧಿಕ್ಕಾಗಿ ಕಾರ್ಯಕ್ಕಾಗಿ ಮಾಡುವಂತ ಸಮಾಧಿ ಕಾರ್ಯಕ್ಕಾಗಿ ಮಾಡುವಂತ What she did was about my burial. ಈಗ ಏನು ನನ್ನ ಮೇಲೆ ಸುಗಂಧ ತೈಲವನ್ನು ಸುರಿಸಿದಳಲ್ಲ, ಇದು ನನ್ನ ಸಮಾಧಿ ಕಾರ್ಯಕ್ಕಾಗಿ ಸಿದ್ಧಪಡಿಸುವಂತೆ ಮಾಡಿದ್ದಾಳೆ ಎಂದು ಹೇಳಿದ್ದಾರೆ. They don't know that is how significant what that woman was did. ಆ ಹೆಂಗಸು ಮಾಡಿರುವಂತ ವಿಷಯಗಳು ಯಾವ ಉದ್ದೇಶಕ್ಕಾಗಿ ಅನ್ನುವಂಥದ್ದು ಆತ್ಮೀಯವಾಗಿ ಅವ್ರಿಗೆ ಗೊತ್ತಿಲ್ಲ. After that, I tell you, immediately that Judas went to high priest, took the money, and he told about Jesus where he was. He went and crucified. But when body took, nobody put the perfume, just they put that body in the grave. ಆ ಸಮಯದಲ್ಲಿ ಏನಾಗಿದೆ, ಮತ್ತೆ ಅವರು ಅದೇ ಪರ್ಫ್ಯೂಮ್ನಿಂದ ಸುಗಂಧ ತೈಲದಿಂದ ಅವರನ್ನು ಯೇಸುವಿನ ಮೇಲೆ ಸುರಿಸಿದ ನಂತರ ಆ ಮಧ್ಯಕಾಲದಲ್ಲಿ ಒಂದು ವಾರದಲ್ಲೇ ಆಗುತ್ತದೆ ಎಲ್ಲ. ಯೂದ ಇಸ್ಕರಿಯೋತನು ಹೋಗ್ತಾನೆ, ಪ್ರಧಾನ ಯಾಜಕನಿಗೆ ದುಡ್ಡು ಕೊಡ್ತಾನೆ, ಯೇಸುವನ್ನು ಹಿಡಿದುಕೊಳ್ಳುವಂತೆ ಮಾಡುತ್ತಾನೆ, ಯೇಸುವನ್ನು ಸಿಲುವೆ ಮೇಲೆ ಸಾಯಿಸ್ತಾರೆ. ಆದರೆ ಆತನ ಸಮಾಧಿ ಮಾಡುವಾಗ ಯಾರು ಕೂಡ ಆ ಒಂದು ಸುಗಂಧ ಪರಿಮಳಗಳನ್ನು ಹಚ್ಚುವಂತ ಸ್ಥಿತಿಯಲ್ಲಿ ಯಾರು ಇದ್ದಿಲ್ಲ. Hallelujah. Hallelujah. That's what we must love Jesus. ನಾವು ಯೇಸುವನ್ನು ಪ್ರೀತಿಸಬೇಕು. Amen. Amen. When we love Jesus, sometimes we do prophetically. ನಾವು ಯೇಸುವನ್ನು ಪ್ರೀತಿಸುವುದಕ್ಕೆ ಕಾರ್ಯ ಮಾಡುವಾಗ ನಿನಗೆ ಗೊತ್ತಾಗದೆ ಪ್ರವಚನಗಳು ಪೂರೈಸಲ್ಪಡುವಂತೆ ಕಾರ್ಯಗಳು ಮಾಡ್ತೀಯಾ? If you don't love, you cannot move prophetically. ನೀವು ಪ್ರೀತಿಸದೇ ಇದ್ರೆ ಆತ್ಮೀಕವಾಗಿ ಪ್ರವಚನಗಳು ಪೂರೈಸುವಂತೆ ನೀನು ಕಾರ್ಯ ಮಾಡುವುದಿಲ್ಲ. When you love Jesus, ನೀವು ಯೇಸುವನ್ನು ಪ್ರೀತಿಸುವಾಗ, when you give something to Jesus, ಯೇಸುವಿಗಾಗಿ ನೀನು ಏನಾದರೂ to ಕೊಡುವಾಗ, the work of Jesus, ಯೇಸುವಿನ ಕೆಲಸಕ್ಕಾಗಿ, I tell you, God will use you prophetically. ದೇವರು ನಿನ್ನನ್ನು ಪ್ರವಾದಿಕಲಿಂದ ಪ್ರವಾಚಕನ He will not use everybody. ದಿಂದ ನೀನು ಉಪಯೋಗಿಸ್ತಾನೆ. ಎಲ್ಲರನ್ನೇ ಆತನು ಉಪಯೋಗಿಸುವುದಿಲ್ಲ. Everybody will be spectators. ಎಲ್ಲರೂ ಕೂಡ ಸುಮ್ಮನೆ ನೋಡುವವರಾಗಿರ್ತಾರೆ. But some people go forward. ಆದರೆ ಕೆಲವರು ಮುಂದೆಗೆ ಹೋಗಿ ಕಾರ್ಯಗಳನ್ನು ಮಾಡುತ್ತಾರೆ. They will broke the box of alabaster. ಅವರು ಆ ಒಂದು ಬಾಕ್ಸ್ ಇದೆಲ್ಲ ಡಬ್ಬಿಯನ್ನು, ಆ ಒಂದು ಸುಗಂಧ ಪರಿಮಳ ತೈಲದ ಡಬ್ಬಿಯನ್ನು ಮುರಿದು ಹಾಕಿದ್ದಾಳೆ. And poured on Jesus. ಯೇಸುವಿನ ಮೇಲೆ ಹಾಕಿದಳು. Hallelujah. Hallelujah. Amen. Amen. You have to break all the barriers what you have. ನಿನಗಿರುವಂತ ಎಲ್ಲ ಅಡ್ಡಿ ಆಟಂಕಗಳು ನೀನೇ ಮುರಿದು ಹಾಕಬೇಕು. You have to go forward if you love Jesus. ನೀವು ಯೇಸುವನ್ನು ನಂಬಿದ್ರೆ ನೀನೇ ಮುಂದೆ ಹೋಗಬೇಕು. You are a special person in your generation. ನೀನು ನಿನ್ನ ಸಂತತಿಯಲ್ಲಿ ಪ್ರತ್ಯೇಕ ಉಳ್ಳುವಂತ ವ್ಯಕ್ತಿ. You must live for Jesus. ನಾವು ಯೇಸುಕ್ಕಾಗಿ ಜೀವಿಸಬೇಕು. Amen. Amen. Hallelujah. Hallelujah. When we see in the days of Esther, ಎಸ್ತೇರ್ನ ಕಾಲದಲ್ಲಿ ನಾವು ನೋಡುವಾಗ Mordecai said something to Esther. ಮೊರ್ದಕೈ ಎಸ್ತೇರ್ಗೆ ಕೆಲವು ಏನೋ ಹೇಳಿದ್ದಾರೆ. When she was in the kingdom palace, ಆಕೆ ರಾಜಭವನದಲ್ಲಿರುವಾಗ, now that time she was married to the king. ಆ ಸಮಯದಲ್ಲಿ ಆಕೆ ಅರಸನ್ನು ಮದುವೆ ಮಾಡಿಕೊಂಡು ರಾಜಭವನದಲ್ಲಿ ನಿವಾಸ ಮಾಡ್ತಾ ಇದ್ದರು. But that time Jews are in danger. ಆ ಸಮಯದಲ್ಲಿ ಯಹೂದ್ಯರೆಲ್ಲರೂ ಕೂಡ ಒಂದು ಅಪಾಯ ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ. Mordecai sent a message to her. ಮೊರ್ದಕೈ ಅವರಿಗೆ ಎಸ್ತೇರ್ಲಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. He said to that Esther, ಆಕೆ ಎಸ್ತೇರ್ಗೆ ಮೊರ್ದಕೈ ಹೇಳಿದ್ದೇನೆಂದ್ರೆ, in that message, ಆ ಸಂದೇಶದಲ್ಲಿ ಕಳಿಸಿದ್ದೇನೆಂದ್ರೆ, you cannot be quiet now. ಈಗ ನೀನು ನಿಶಬ್ದವಾಗಿ ಮೌನವಾಗಿರುವಂತ ಸಮಯವಲ್ಲ ಇದು. That's what Esther 4:14 says. ಅದೇ ಎಸ್ತೇರ್ಲು 14 ಹೇಳುತ್ತದೆ. He is saying to Esther, you cannot be quiet now. ಎಸ್ತೇರ್ಲಕ್ಕೆ ಮೊರ್ದಕೈ ಹೇಳಿದ್ದಾರೆ, ನೀನು ಸುಮ್ಮನೆ ಇರುವಂತ ಸಮಯವಲ್ಲ, ನೀನು ಸುಮ್ಮನೆ ಇರಬಾರದು.
Amen. ಆಮೆನ್. I tell you, everybody, it is not the time everybody just be quiet. ಈಗ ಸುಮ್ಮನೆ ಇರುವಂತ ಎಲ್ಲರೂ ಸುಮ್ಮನೆ ಇರುವಂತ ಸಮಯವಲ್ಲ ಇದು. This is a time we have to take the gospel to everybody. ಎಲ್ಲರಿಗೆ ಸುವಾರ್ತೆನು ತಲುಪುವಂತ ಸಮಯವಿದು. Hallelujah. ಹಲ್ಲೆಲೂಯಾ. Amen. ಆಮೆನ್. Here Mordecai is saying to Esther, ಇಲ್ಲಿ ಮೊರ್ದಕೈ ಎಸ್ತೇರ್ನ ಕೇಳ್ತಾ ಇದ್ದಾರೆ, who knows you come to the kingdom for such a time as this? ಯಾರಿಗೂ ಗೊತ್ತಾಗಿದೆ ಈ ಸಮಯಕ್ಕಾಗಿ ಈ ಸಂದರ್ಭಕ್ಕಾಗಿ ನೀನು ರಾಜ್ಯದಲ್ಲಿ ಬಂದಿದೆ ಎಂದು. If you come in this generation, ಈ ಸಂತತಿಯಲ್ಲಿ ನೀನು ಬಂದಿದ್ರೆ, who knows that you come in his kingdom for such a time? ಈ ಸಮಯಕ್ಕಾಗಿ ನೀನು ಬಂದಿದ್ದೀ ಅಂತ ಯಾರಿಗೆ ಗೊತ್ತು? Tell to somebody, ಇತರ ಕೇಳು, you are coming to his kingdom for such a time as this. ನೀನು ಆತನ ರಾಜ್ಯದಲ್ಲಿ ಬಂದಿದ್ದಿ, ಇಂಥ ಸಮಯಕ್ಕಾಗಿ ಬಂದಿದ್ದಿ, ಇಂಥ ಸಮಯದಲ್ಲಿ. Amen. ಆಮೆನ್. You have come for this time. ನೀನು ಈ ಸಮಯಕ್ಕಾಗಿ ಬಂದಿದ್ದಿ. For this time only you are given birth. ಈ ಸಂತತಿಯಲ್ಲಿ ಈ ಸಮಯದಲ್ಲೇ ನೀನು ಹುಟ್ಟುವಂತೆ ಆಗಿದೆ. That's what I tell you, don't be quiet. ಅದಕ್ಕಾಗಿ ಸುಮ್ಮನೆ ಇರಬೇಡ್ರಿ. Hallelujah. ಹಲ್ಲೆಲೂಯಾ. Amen. ಆಮೆನ್. Mordecai is saying to her, ಮೊರ್ದಕೈ ಆಕೆಗೆ ಹೇಳಿದ್ದಾರೆ, maybe God brought you in this king's palace. ಈ ರಾಜಭವನಕ್ಕಾಗಿ ರಾಜಭವನದಲ್ಲಿ ದೇವರು ಈ ಉದ್ದೇಶಕ್ಕಾಗಿ ತಗೊಂಡು ಬಂದಿದ್ದಾರೇನೋ. I tell you, maybe God brought you in this FM ministries. ನಿನ್ನನ್ನು ಕೂಡ ದೇವರ ಉದ್ದೇಶಕ್ಕಾಗಿ ಈ FM ಪರಿಚಯದಲ್ಲಿ ತೆಗೆದುಕೊಂಡು ಬಂದಿದ್ದಾರೇನೋ. God has a plan. ದೇವರಿಗೆ ಒಂದು ಯೋಚನೆ ಇದೆ. God has a purpose. ದೇವರಿಗೆ ಒಂದು ಉದ್ದೇಶವಿದೆ. For such a time you brought into the church. ನೀನು ಇಂಥ ಸಮಯಗಳಲ್ಲಿ ಸಭೆಯಲ್ಲಿ ಬಂದಿದಿ. Amen. ಆಮೆನ್. Hallelujah. ಹಲ್ಲೆಲೂಯಾ. Maybe God planned before only that you should be member of the church. ನೀನು ಪ್ರಾರಂಭದಲ್ಲೇ ಯೋಚಿಸಿ ಇಟ್ಟಿದ್ದಾರೆ, ನೀನು ಸಭೆಯಲ್ಲಿ ಸದಸ್ಯನಾಗಿರಬೇಕೆಂದು. Amen. ಆಮೆನ್. That's what Mordecai said to Esther. ಮೊರ್ದಕೈ ಎಸ್ತೇರ್ನ ಕೇಳಿದಿದೆ. So God planned before only because the word came into this kingdom. ದೇವರು ಯೋಚನೆ ಮಾಡಿದ್ದಾನೆ, ಅದಕ್ಕಾಗಿ ನೀನು ಈ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಎಸ್ತೇರ್ಲಕ್ಕೂ ಮೊರ್ದಕೈ ಹೇಳಿದ್ದಾರೆ, God knows something terrible will be happen to Jews. That's what you brought into the king palace. ಯಹೂದ್ಯರಿಗೆ ಭಯಂಕರವಾಗಿರುವಂತ ಒಂದು ಕಷ್ಟವಾಗಿರುವಂತ ಅಪಾಯ ಸ್ಥಿತಿ ಬಂದಿದೆ, ಇದನ್ನು ತಪ್ಪಿಸುವುದಕ್ಕೆ ನೀನು ಬಂದಿರಬಹುದು ಈ ಒಂದು ರಾಜ ಮಂದಿರಕ್ಕೆ ಅಂತ ಹೇಳಿದನು. Amen. Amen. Why you come to the church? ಯಾಕೆ ನೀನು ಈ ಸಭೆಗೆ ಬಂದಿದಿ? People are in terrible affliction. ಜನರು ಅಪಾಯಕರವಾಗಿರುವಂತ ಕಷ್ಟಗಳಲ್ಲಿದ್ದಾರೆ. People are in terrible situation. ಕಷ್ಟತರವಾಗಿರುವಂತ ಅಪಾಯ ಸ್ಥಿತಿಯಲ್ಲಿ ಜನರಿದ್ದಾರೆ. But God brought you in the church to deliver them all. ಆದರೆ ನಿನ್ನನ್ನು ಸಭೆಗೆ ಆತನು ಕರ್ಕೊಂಡು ಬಂದಿದ್ದಾನಂದ್ರೆ ಅವರನ್ನು ಬಿಡುಗಡೆ ಮಾಡುವುದಕ್ಕೆ. Amen. ಆಮೆನ್. Bible says, ಸತ್ಯವೇದ ಹೇಳುತ್ತದೆ, then she made up her mind. ಆವಾಗ ಆಕೆ ತೀರ್ಮಾನ ಮಾಡಿದಾಳೆ. She said, I will go to the king. ನಾನು ಅರಸನ ಹತ್ರ ನಾನು ಹೋಗುತ್ತೇನೆ. I will speak to him. ನಾನು ಆತನ ಸಂಗಡ ಮಾತನಾಡುತ್ತೇನೆ. She was inspired by the words of Mordecai. ಮೊರ್ದಕೈ ಮಾತುಗಳಿಂದ ಆಕೆ ಪ್ರೇರೇಪಿಸಲ್ಪಟ್ಟಿದ್ದಾಳೆ. The same way today I am preaching like a Mordecai to you all. ಹಾಗೆ ಸಭಾಪಾಲಕರು ಮೊರ್ದಕೈ ರೀತಿಯಲ್ಲಿ ನಿಮಗೆ ಬೋಧಿಸ್ತಾ ಇದ್ದಾರೆ. ನೀವು ಕೂಡ ಇನ್ಸ್ಪೈರ್ ಆಗ್ರಿ, ಪ್ರೇರೇಪಿಸಲ್ಪಡ್ರಿ. Hallelujah. Hallelujah. When Esther made up a mind, you have to also made up a mind. ಎಸ್ತೇರನು ತೀರ್ಮಾನ ಮಾಡಿರುವಾಗ, ಮೈಂಡ್ ನಿ ಸ್ಥಿರಪಡಿಸಿಕೊಂಡಿರುವಾಗ ದೇವರ ವಿಷಯಕ್ಕೆ ನೀವು ಕೂಡ ಸ್ಥಿರಪಡಿಸಿಕೊಳ್ಳಬೇಕು. She said, I will go to the king. ಆಕೆ ಹೇಳಿದಾಳೆ, ನಾನು ರಾಜನ ಹತ್ರ ಹೋಗುತ್ತೇನೆ. So you have to go to the king of Jesus to deliver the people. ನೀನು ಕೂಡ ರಾಜನಾಗಿರುವಂತ ಮಹಾರಾಜನಾಗಿರುವಂತ ಯೇಸುವಿನ ಹತ್ರ ಹೋಗಬೇಕು, ಜನರನ್ನು ಬಿಡಿಸುವುದಕ್ಕಾಗಿ. I tell you, if you speak to the Lord Jesus Christ, if you go in prayer, I tell you, you can deliver people. ನೀನು ಜನರು ಯೇಸುವಿನ ಹತ್ರ ಹೋಗಿ ಮಾತನಾಡುವಾಗ ಅಂದ್ರೆ ಪ್ರಾರ್ಥಿಸುವಾಗ ಜನರು ಬಿಡುಗಡೆ ಹೊಂದುತ್ತಾರೆ. If you spend your time with Jesus, ಯೇಸುವಿನ ಸಂಗಡ ನೀನು ಸಮಯವನ್ನು ಕಳೆಯುವಾಗ, if you spend your time with the Holy Ghost, ಪವಿತ್ರಾತ್ಮ ದೇವರೊಂದಿಗೆ ನೀನು ಸಮಯವನ್ನು ಕಳೆಯುವಾಗ, I tell you, you are able to deliver people. ನೀನು ಜನರನ್ನು ಬಿಡುಗಡೆ ಮಾಡುವುದಕ್ಕೆ ಆಗುತ್ತದೆ. I tell you, she realized that go to the king is nothing but her death. ಅಲ್ಲಿ ರಾಜನ ಹತ್ರ ಹೋಗಬೇಕಂತ ತೀರ್ಮಾನ ಮಾಡಿದಳಲ್ಲ, ಹೋಗಿದ್ರೆ ಆಕೆಗೆ ಗೊತ್ತಿದೆ ಆಕೆ ಮರಣವು
ಖಾಯವಾಗಿ ಇರುತ್ತದೆ ಎಂದು. Because ಯಾಕಂದ್ರೆ no one come to the king except he invites. ರಾಜನು ಆಹ್ವಾನ ಮಾಡಿದ್ರೆ ಬಿಟ್ಟು ಯಾರು ಕೂಡ ಆ ಸ್ಥಾನದಲ್ಲಿ ಪ್ರವೇಶಿಸಬಾರದು. If anybody, somebody without inviting, they enter into the king's palace, I tell you they will be killed. ಯಾರಾದರೂ ರಾಜ್ಯದಲ್ಲಿ ರಾಜನು ಪರ್ಮಿಷನ್ ಇಲ್ಲದೆ ಆಹ್ವಾನ ಮಾಡದೆ ಅವರು ಪ್ರವೇಶಿಸಿದರೆ ಅವರು ಸಾಯುತ್ತಾರೆ. 16th verse said, 16ನೇ ವಚನ ಹೇಳುತ್ತದೆ, she said, you go and fast. ಆಕೆ ಮೊರ್ದೆಕೈ ಅವರಿಗೆ ಹೇಳಿದ್ದಾಳೆ, ನೀವೆಲ್ಲರೂ ಕೂಡ ಹೋಗಿ ಉಪವಾಸ ಮಾಡ್ರಿ, You fast and pray. ನೀವು ಉಪವಾಸವಿದ್ದು ಪ್ರಾರ್ಥಿಸಿರಿ. I am going to the king's presence. ನಾನು ರಾಜನ ಸನ್ನಿಧಿಯಲ್ಲಿ ಹೋಗುತ್ತೇನೆ. She said, ಆಕೆ ಹೇಳಿದ್ದಾಳೆ, if I perish, I perish. ಒಂದು ವೇಳೆ ನಾನು ನಾಶವಾಗಿದ್ರೆ ನಾಶವಾಗ್ಲಿ, ಸಾಯಿದ್ರೆ ಸತ್ರೆ ಸಾಯಲಿ ಅಂತೆ. That means ಅದರರ್ಥ she counted the cost that she made the choice. ಒಂದು ವೇಳೆ ಆಕೆ ಈ ತೀರ್ಮಾನ ಮಾಡಿ ರಾಜನ ಹತ್ರ ಹೋಗಿದ್ರೆ ಇರುವಂತ ಭವಿಷ್ಯತ್ತು ಹೆಂಗಿರುತ್ತದೋ ಅನ್ನುವಂತಕ್ಕೆ ಆಕೆ ಖರೀದು ಮಾಡಿದಾಳೆ. Amen. Amen. She paid the cost. ಆ ಒಂದು ಖರೀದಕ್ಕೆ ಆಕೆ ಬೆಲೆ ಸಲ್ಲಿಸಿ ಹೋಗಿದ್ದಾಳೆ. She is saying, if I perish, I will perish. ನಾನು ಸತ್ರೆ ಸಾಯಲಿ, ನಾಶವಾಗ್ರೆ ನಾಶವಾಗಲಿ ಅಂತ ತೀರ್ಮಾನ. If king take away my life, let him take away. ಒಂದು ವೇಳೆ ನನ್ನ ಜೀವವನ್ನು ತೆಗೆದು ಹಾಕಿದ್ರೆ ತೆಗೆದು ಹಾಕಲ್ಪಡ್ತೇನೆ. But I am for Jewish people. ಆದ್ರೆ ಯಹೂದ್ಯರ ಪರವಾಗಿ ನಾನು ಕಾರ್ಯ ಮಾಡುತ್ತೇನೆ. Amen. Amen. Hallelujah. Hallelujah. That's what I tell you, don't live for nothing. ಅದಕ್ಕಾಗಿ ಏನು ಕೆಲಸಕ್ಕೆ ಬರಲಾರ್ದಂಗ ಜೀವಿಸಬೇಡ್ರಿ. At least one person save into the kingdom of God. ಒಬ್ಬರನ್ನಾದ್ರೂ ಯೇಸುವಿನ ರಾಜ್ಯದಲ್ಲಿ ರಕ್ಷಿಸಿರಿ. Amen. Amen. That is the reason God has trusted you and given salvation. ಅದೇ ಕಾರಣದಿಂದನೇ ಯೇಸು ನಿಮ್ಮ ನಂಬಿ ರಕ್ಷಣೆ ಕೊಟ್ಟಿದ್ದಾರೆ. How much you are enjoying his presence, but you are not telling anybody. ನೀನೇನೋ ಬಹಳಷ್ಟು ದೇವರ ಸನ್ನಿಧಿಯಲ್ಲಿ ಆನಂದ ಪಡ್ತಾ ಇರ್ತೀಯ, ಆದ್ರೆ ಇತರಕ್ಕೆ ಹೇಳುವುದಿಲ್ಲ. But people are perishing everywhere. ಆದ್ರೆ ಜನರಲ್ಲಿ ನೋಡಿದ್ರೆ ಕೂಡ ನಾಶವಾಗ್ತಾ ಇದ್ದಾರೆ. You are not ready to go to the king. ರಾಜನ ಹತ್ರ ನೀನು ಹೋಗ್ತಾ ಇಲ್ಲ. ರಾಜಾದಿ ರಾಜನಾಗಿರುವಂತ ಯೇಸುವಿನ ಸಂಗಡ ನೀನು ಯೇಸುವಿನ ಹತ್ತಿರ ಹೋಗುವುದಕ್ಕೆ ಅಂದ್ರೆ ಪ್ರಾರ್ಥನೆಗೆ ಹೋಗುವುದಕ್ಕೆ ನೀನು ಸಿದ್ಧವಾಗಿಲ್ಲ. If you go to the king, ನೀನು ರಾಜನ ಹತ್ರ ಹೋಗಿದ್ರೆ, if you pour your heart, ನೀನು ಎಲ್ಲ ಹೃದಯವನ್ನು ತೆರೆದು ಆತನ ಮುಂದೆ ಹೇಳಿದ್ರೆ, he will make use of you. ಆತ ನಿನ್ನನ್ನು ಉಪಯೋಗಿಸಿಕೊಳ್ತಾನೆ. God used the deacon Stephen. ಸ್ಟೆಫನ್ನು ದೇವರು ಉಪಯೋಗಿಸಿದ್ದಾನೆ. God used the deacon Philip. ಫಿಲಿಪ್ಪನ್ನು ದೇವರು ಉಪಯೋಗಿಸಿದ್ದಾನೆ, ಡೀಕನ್ ಆಗಿದ್ದಾನೆ. Amen. Amen. God used Paul, a persecutor of the church. ಸಭೆಯನ್ನು ಹಿಂಸೆ ಮಾಡುವಂತ ಹಿಂಸಕನಾಗಿರುವಂತ ಪೌಲನು ಉಪಯೋಗಿಸಿಕೊಂಡಿದ್ದಾನೆ. He can use you also. ನಿನ್ನನ್ನು ಕೂಡ ಉಪಯೋಗಿಸುವುದಕ್ಕೆ ಆತನ ಸಮರ್ಥನು. What you did for God all these days. ಈ ದಿವಸಗಳೆಲ್ಲ ದೇವರಕ್ಕಾಗಿ ನೀನೇನು ಮಾಡಿದಿ? She said, she made up a mind. ಆಕೆ ಹೇಳ್ತಾ ಇದೆ, ಒಂದು ತೀರ್ಮಾನಕ್ಕೆ ಒಂದು ಮೈಂಡ್ ಸ್ಥಿರಪಡಿಸಿಕೊಂಡಿದ್ದಾಳೆ. If I perish, but I will save my people. ನಾನು ಸತ್ರೆ ನಾಶವಾಗಿದ್ರೆ ಆಗಲಿ, ಆದ್ರೆ ನನ್ನ ಜನರನ್ನು ನಾನು ಕಾಪಾಡುತ್ತೇನೆ. Hallelujah. Hallelujah. I tell you, we are here. That is the reason people has to be get saved. ನಾವು ಕೂಡ ಈ ಕಾರಣಕ್ಕಾಗಿ ಇಲ್ಲಿದ್ದೇವೆ, ಜನರು ರಕ್ಷಿಸ. We did not see our future. ನಮ್ಮ ಭವಿಷ್ಯತ್ತು ನಾವು ನೋಡಲಿಲ್ಲ. Our future is in Christ. ನಮ್ಮ ಭವಿಷ್ಯತ್ತು ಕ್ರಿಸ್ತನಲ್ಲಿದೆ ಎಂದು ನಾವು ತಿಳ್ಕೊಂಡಿದ್ದೇವೆ. Amen. Amen. Always we look Jesus. ಯಾವಾಗಲೂ ನಾವು ಯೇಸುವನ್ನೇ ದೃಷ್ಟಿಸುತ್ತೇವೆ. Always we look for rapture. ನಾವು ಯಾವಾಗಲೂ ಸಭೆ ಮೇಲೆ ಕೆತ್ತಲ್ಪಡುವುದರ ಮೇಲೆ ದೃಷ್ಟಿ ಇಡ್ತೇವೆ. Always we see people salvation. ಯಾವಾಗಲೂ ಜನರ ರಕ್ಷಣೆ ಹೊಂದುವಂತೆ ನಾವು ನೋಡುತ್ತೇವೆ. Amen. Amen. Hallelujah. Hallelujah. We are counted the cost. ನಾವು ಆ ಒಂದು ಖರೀದು ಆ ಒಂದು ಲೆಕ್ಕಕ್ಕೆ ಖರೀದು ಬೆಲೆ ಸಲ್ಲಿಸುವುದು ನಾವು ಕೌಂಟ್ ಮಾಡಿದಿವಿ, ಲೆಕ್ಕ ಮಾಡಿದಿವಿ. Those days we don't know what cost will be paid when we sacrifice ourselves to serve the Lord. ನಾವು ಕರ್ತನನ್ನು ಸೇವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಾಗ ಎಂತ ಬೆಲೆ ಇರುತ್ತದೋ ಭವಿಷ್ಯತ್ತಿನಲ್ಲಿ ಅನ್ನೋದು ಕೂಡ ಗೊತ್ತಿಲ್ಲ. But he is taking care of us. ಆದ್ರೆ ಆತ ನಮ್ಮ ಬಗ್ಗೆ ಜಾಗೃತಿ ವಹಿಸ್ತಾ ಇದ್ದಾನೆ. Amen. Amen. I tell you, my beloved, ನಾನು ಹೇಳ್ತೇನೆ ಪ್ರಿಯರೇ, when God talk to you, ದೇವರು ನಿನ್ನ ಸಂಗಡ ಮಾತನಾಡುವಾಗ, what you do in the kingdom of God, ದೇವರ ರಾಜ್ಯದಲ್ಲಿ ನೀನು ಏನು ಮಾಡ್ತೀ ಎಂದು, he will talk to you and he will say something what to do in his kingdom. ನೀನು ಆತನ ಸನ್ನಿಧಿಯಲ್ಲಿ ಇರುವಾಗ ಆತನು ತೋರಿಸ್ತಾನೆ ನೀನು ತನ್ನ ರಾಜ್ಯದಲ್ಲಿ ಏನು ಮಾಡಬೇಕು ಅನ್ನೋ ವಿಷಯಗಳನ್ನು. Amen. Amen. You must understand the significance of his kingdom. ಆತನ ರಾಜ್ಯದಲ್ಲಿರುವಂತಹ ವಿಷಯಗಳು ನೀವು ಅರ್ಥ ಮಾಡಿಕೊಳ್ಳಬೇಕು. I tell you,
There is an unseen kingdom of Jesus is in this place. ಈ ಸ್ಥಳದಲ್ಲಿ ನಾವು ನೋಡದೇ ಇರುವಂಥ ಪವಿತ್ರಾತ್ಮ ಯೇಸು ಕ್ರಿಸ್ತನ ರಾಜ್ಯವಿದೆ, ಆತ್ಮೀಯವಾಗಿರುವಂಥ ರಾಜ್ಯವದು. We all are his citizens. ನಾವು ಆ ಆತ್ಮೀಯ ರಾಜ್ಯದಲ್ಲಿ ಪೌರತ್ವ ಹೊಂದಿಕೊಂಡಿದ್ದವರು. But few people are very significant in that kingdom. ಆದರೆ ಆ ರಾಜ್ಯದಲ್ಲಿ ಕೆಲವರು ಮಾತ್ರ ಪ್ರಾಮುಖ್ಯದಿಂದ ಇರ್ತಾರೆ. Are you significant? ನೀನು ಪ್ರಾಮುಖ್ಯವುಳ್ಳವನಾಗಿದೆಯಾ ಆ ರಾಜ್ಯದಲ್ಲಿ? Like Esther, are you ready to influence the king? ಎಸ್ತೇರ್ ಹಾಗೆ ನೀನು ರಾಜನ್ನು ಪ್ರಭಾವಿಸುವಂತವಳಾಗಿದೆಯಾ? Are you ready to influence the king and save the Jewish people? Are you ready to save all the people of this world? ಯೇಸುವನ್ನು ನೀವು ಮೆಚ್ಚಿಸಿ ಪ್ರೇರೇಪಿಸಿ ಆತನ್ನು ಎಲ್ಲ ಜನರು ರಕ್ಷಿಸುವಂತೆ ನೀನು ಇದೆಯಾ? He cannot use everybody. ಆತನು ಎಲ್ಲರನ್ನೂ ಉಪಯೋಗಿಸುವುದಿಲ್ಲ. God don't use lazy fellows. ಸೋಮಾರಿಗಳನ್ನ ಅಷ್ಟೇ ದೇವರು ಉಪಯೋಗಿಸುವುದಿಲ್ಲ. Hallelujah. Hallelujah. When somebody say, Lord, I am here, he will use you. ಯಾರಾದರೂ ನಾನು ಇದೇನಪ್ಪ ಅಂತ ನೀನು ಹೇಳ್ಕೊಳ್ತಾ ಆತನಿಗೆ ಪ್ರತಿಕ್ರಿಯೆ ತೋರಿಸುವಾಗ ಉಪಯೋಗಿಸ್ತಾನೆ. We have to spend our time with Jesus. ನಮ್ಮ ಸಮಯವನ್ನು ಯೇಸುವಿನ ಸಂಗಡ ಕಳೆಯಬೇಕು. We must love his presence. ನಮ್ಮ ಆತನ ಸನ್ನಿಧಿಯನ್ನು ನಾವು ಪ್ರೀತಿಸಬೇಕು. We love to spend our time with the friends. ನಾವೇನ್ ಮಾಡ್ತೀವಿ ಅಂದ್ರೆ ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ಇಷ್ಟ. We love to spend our time with the work. ನಾವು ನಮ್ಮ ಕೆಲಸದಲ್ಲೇ ಸಮಯವನ್ನು ಕಳೆಯುತ್ತಾ ಇರ್ತೀವಿ. How much time you are spending with the Lord Jesus? ಎಷ್ಟು ಸಮಯ ನೀನು ಕರ್ತನಾದ ಯೇಸುವಿನ ಸಂಗಡ ನೀನು ಕಳೆಯುತ್ತಾ How much you understand about his kingdom? ಆತನ ರಾಜ್ಯದ ಕುರಿತು ಎಷ್ಟು ನೀನು ಅರ್ಥ ಮಾಡಿಕೊಂಡಿದ್ದೀ? If you understand significance of his kingdom, ನೀನು ಆತನ ರಾಜ್ಯದಲ್ಲಿ ಪ್ರಾಮುಖ್ಯನು ಅಂತ ಪ್ರಾಮುಖ್ಯತೆ ವಿಷಯಗಳನ್ನ ಅರ್ಥ ಮಾಡಿಕೊಂಡಿದ್ರೆ then you can make choice. ಆಗ ನೀನು ನಿರ್ಣಯ ಮಾಡುವಂತ ಆರಿಸುವಿಕೆಗಳಿರುತ್ತವೆ. It is very important that you come to do the eternity. ನೀವು ಇಲ್ಲಿ ಬಂದಿದ್ದು, ದೇವರಲ್ಲಿ ಬಂದಿದ್ದು ಬಹಳ ಪ್ರಾಮುಖ್ಯವುಳ್ಳದು. ಅದು ಏನಂದ್ರೆ ನಿತ್ಯಕ್ಕೂ ಇರುವಂತ ವಿಷಯಗಳನ್ನು ಮಾಡುವಂತೆ ದೇವರು ಕಲಿಸಿದ್ದಾನೆ. Amen. Amen. Hallelujah. Hallelujah. I don't know how many understood. ಎಷ್ಟು ಜನಕ್ಕೆ ಅರ್ಥವಾಯಿತು ಗೊತ್ತಿಲ್ಲ. When you do this work in his kingdom, ಆತನ ರಾಜ್ಯದಲ್ಲಿ ನೀನು ವಿಷಯಗಳನ್ನು ಮಾಡ್ತಾ ಇರುವಾಗ you will be remembered to the eternity. ನೀವು ನಿತ್ಯಕ್ಕೂ ದೇವರ ದೃಷ್ಟಿಯಲ್ಲಿ ನೆನಪಿಸಲ್ಪಡುವಂತ ವ್ಯಕ್ತಿಯಾಗಿರುತ್ತಿ. Hallelujah. Hallelujah. But if you do something in this world, ಈ ಲೋಕದಲ್ಲಿ ಏನಾದರೂ ವಿಷಯಗಳು ಮಾಡ್ತಾ ಇದ್ರೆ sometimes you may remember, sometimes you may not be remembered. ಈ ಲೋಕದಲ್ಲಿ ಕೆಲವು ಸಮಯದಲ್ಲಿ ನಿನ್ನ ನೆನಪಿಡ್ಕೊಂತಾರೆ, ಮತ್ತೆ ನಿನ್ನ ಮರ್ತೋಗ್ತಾರೆ. But when you do God's work in his kingdom, ಆತನ ರಾಜ್ಯದಲ್ಲಿ ನೀನು ದೇವರ ಕೆಲಸ ಮಾಡ್ತಾ ಇದ್ದರೆ you will be remembered to the eternity. ನೀವು ನಿತ್ಯಕ್ಕೂ ದೇವರ ಹೃದಯದಲ್ಲಿ ಮರೆಯಲಾರದಂತೆ ನೆನಪಿಕೆ ಇರ್ತೀಯ. All other people, they made a choice in this world. ಈ ಲೋಕದಲ್ಲಿ ಇತರರೆಲ್ಲರೂ ಕೂಡ ಅವರು ತಮ್ಮ ತೀರ್ಮಾನಗಳನ್ನ ಅವ್ರು ಮಾಡಿಕೊಳ್ತಾರೆ. They passed away. ಅಂತವರೆಲ್ಲರೂ ಕೂಡ ಗತಿಸಿ ಹೋಗಿದ್ದಾರೆ. They cannot be remembered to the eternity. ನಿತ್ಯಕ್ಕೂ ಅವರು ನೆನಪು ಮಾಡಿಕೊಳ್ಳದೇ ಆಗಿದ್ದಾರೆ. They wasted their life. ಅವರ ಜೀವನವನ್ನು ವ್ಯರ್ಥ ಮಾಡಿಕೊಂಡಿದ್ದಾರೆ. Think about what glory God reserved for his children. ತನ್ನ ಮಕ್ಕಳಕ್ಕಾಗಿ ಎಂತ ಮಹಿಮೆಯನ್ನು ಆತನು ಸಿದ್ಧಪಡಿಸಿದಾನೋ ಅರ್ಥ ಮಾಡಿಕೊಳ್ಳ್ರಿ. When you understand, ನೀವು ಅರ್ಥ ಮಾಡಿಕೊಳ್ಳುವಾಗ I tell you, you can make right choice. ನೀವು ಸರಿಯಾದ ತೀರ್ಮಾನಗಳನ್ನು ಮಾಡುವುದಕ್ಕೆ ಆಗುತ್ತದೆ. In youth time, you won't understand. ಯೌವನ ಕಾಲದಲ್ಲಿ ಅಷ್ಟು ಅರ್ಥವಾಗುವುದಿಲ್ಲ. That time you say that I have to enjoy this world. ಫಸ್ಟ್ ಏನ್ ಅನ್ಕೊಂತಿ, ಯೌವನ ಕಾಲದಲ್ಲಿ ಲೋಕವನ್ನು ಎಂಜಾಯ್ ಮಾಡಬೇಕು ಅನ್ಕೊಂತಿ. When you become old, you will understand that you wasted all your life. ವಯಸ್ಸಾದ ಮೇಲೆ ನೀನು ಅವಾಗ ಅನ್ಕೊಂತಿ ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದೀನಲ್ಲಪ್ಪ. Now I am retired. ಈಗ ರಿಟೈರ್ಡ್ ಆಗಿದ್ದೀನಿ ಅಂತಾರೆ. I am nothing. ನನಗೆ I cannot do anything. ಈಗ ಏನು ಮಾಡಲು ಆಗುವುದಿಲ್ಲ ಅಂತ. ಯೌವನಸ್ಥನಿರುವಾಗ ಏನು ಮಾಡಲಿಲ್ಲ, ಇವಾಗ ರಿಟೈರ್ಮೆಂಟ್ ಆದಾಗ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ವಾಟ್ ಎ ಫೂಲಿಶ್ ಡಿಸಿಷನ್ ಯು ಮೇಡ್. ಯೌವನಸ್ಥನಾಗಿರುವಾಗ ಮಾಡಿಲ್ಲ, ರಿಟೈರ್ಡ್ ಆಗಿದಾಗ ಮಾಡಿಲ್ಲ ಅಂದ್ರೆ ಜೀವನದಲ್ಲಿ ಎಷ್ಟು ಮೂರ್ಖವಾಗಿರುವಂತ ವಿಷಯ ಇದು. I tell you, you can do it when you made up a choice. If you old also, if you are young also. ನೀನು ತೀರ್ಮಾನ ಮಾಡಿ ಮೈಂಡ್ ನಿರ್ಣಯ ಮಾಡಿರುವಾಗ, ನೀನು ವೃದ್ಧಾಪ್ಯದಲ್ಲಾಗಿರ್ಬೋದು, ಯೌವನ ಕಾಲದಲ್ಲಿರ್ಬೋದು, ದೇವರಕ್ಕಾಗಿ ವಿಷಯಗಳನ್ನು ಮಾಡಬಹುದು. ಆಮೆನ್. Jesus gave his life for us. ಯೇಸು ತನ್ನ ಜೀವವನ್ನು ನಮಗಾಗಿ ಕೊಟ್ಟಿದ್ದಾರೆ. What could be more you want? ಇನ್ನೂ ನಿನಗೆ ಏನು ಬೇಕಾಗಿದೆ? ಇನ್ನೂ ಏನು ಕೊಟ್ಟಿಲ್ಲ ಯೇಸು ಸ್ವಾಮಿ, ಏನು ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾನೆ? ಏನು ಕೊಟ್ಟಿದ್ದ? ಗುದ್ದುತ್ತಾರೆ, ಗುದ್ದು ಹೇಳ್ತಾರೆ ಏನು ಕೊಟ್ಟಿದ್ದ. ಅರೆ ಏನು ಕೊಡ್ಬೇಕು ಹೇಳಿ ನಿಮ್ಗೆ? ಏನು ಆತನ ಜೀವನೇ ಕೊಟ್ಟುಬಿಟ್ಟಿದ್ದಾನೆ, ಆತನ ಪ್ರಾಣವೇ ಕೊಟ್ಟುಬಿಟ್ಟಿದ್ದಾರೆ. ಹಿಂಗೇನ್ ಬೇಕು? ಏನು ಮಾಡಿದ್ದಾನೆ?
ಇದೊಂದು ಪ್ರಶ್ನೆ ಎಲ್ಲರಿಗೆ ಕ್ರೈಸ್ತವರಿಗೆ ಬಹಳಷ್ಟು ಪ್ರಶ್ನೆ ಇದೆ. ಯೇಸು ಏನ್ ಮಾಡಿದ್ದಾರೆ? ಯೇಸು ಅಂತಾನೆ ನನ್ನ ಜೀವನೇ ಕೊಟ್ಬಿಟ್ಟಿದ್ದೆ, ಯೇಸು ನನ್ನ ಜೀವನವನ್ನೇ ಕೊಟ್ಟಿದ್ದೆ, ಏನ್ ಮಾಡ್ಲಿ ಅಂತಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Hallelujah. Hallelujah. After his resurrection, ಆತನ ಯೇಸು ಪುನರುತ್ಥಾನ ಆದ ನಂತರ Matthew 28 chapter 18th verse, ಮತ್ತಾಯ ಸುವಾರ್ತೆ 28:18 ಹೇಳುತ್ತದೆ, Jesus said, all authority in heaven and earth has given to me. ನನಗೆ ಎಲ್ಲ ಪರಲೋಕದಲ್ಲಿ ಭೂಮಿ ಮೇಲೆ ಇರುವಂತ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. That means he gained all the power, all the glory of the heaven and earth. ಅದನ್ನ ಅರ್ಥ, ಆತನು ಎಲ್ಲ ದೇವರ ಪರಲೋಕದ ಅಧಿಕಾರವನ್ನು, ಶಕ್ತಿಯನ್ನು ಆತನು ಹೊಂದಿಕೊಂಡಿದ್ದಾನೆ. He chose to share that glory with us. ಆ ಮಹಿಮೆಯನ್ನು, ಆತನು ಹೊಂದಿಕೊಂಡಿರುವಂತ ಮಹಿಮೆಯನ್ನು, ಅಧಿಕಾರವನ್ನು ಎಲ್ಲ ನಮಗೆ ಶೇರ್ ಮಾಡುವುದಕ್ಕೆ ಆತನು ಇದ್ದಾನೆ. Not only he was crucified, died, Bible says he was resurrected, he gained all the glory and power, and he chose to share that glory with us. ಯೇಸುವು ನಮಗೋಸ್ಕರ ಮರಣಿಸುವುದು ಮಾತ್ರವಲ್ಲದೆ ಮತ್ತೆ ಪುನರುತ್ಥಾನವಾಗುವುದು ಮಾತ್ರವಲ್ಲದೆ, ಪುನರುತ್ಥಾನ ಆದ ನಂತರ ತಂದೆಯ ಮಹಿಮೆಯನ್ನು, ತಂದೆಯ ಅಧಿಕಾರವನ್ನು, ದೇವರ ಅಧಿಕಾರವನ್ನು, ತನ್ನ ಅಧಿಕಾರವನ್ನೆಲ್ಲ ಕೂಡ ಸಭೆಗೆ ನಮಗೆ ಕೊಡಬೇಕಂತ ಆತನ ನಿರ್ಣಯ ಮಾಡಿದ್ದಾರೆ. Romans 8:17 says, ರೋಮ 8:17 says, 8:17 ಹೇಳುತ್ತದೆ, we are joint owners. ನಾವು ಯೇಸುವಿನ ಸಂಗಡ ಜಾಯಿಂಟ್ ಆಗಿರುವಂತ ಓನರ್ಸ್. He has made us joint heirs with him. ಆತನ ಸಂಗಡ ಸಹ ವಾರಸರಾಗಿ ನಮ್ಮನ್ನು ಮಾಡಿದ್ದಾನೆ. Amen. Amen. Hallelujah. Hallelujah. When we read the Bible, ನೀವು ಸತ್ಯವೇದವನ್ನು ಓದುವಾಗ we read great men and women of God. ನಾವು ದೊಡ್ಡ ಸ್ತ್ರೀ ಪುರುಷರು, ದೇವರಲ್ಲಿ ಕೆಲಸ ಮಾಡುವ ದೈವ ಮನುಷ್ಯರ ಬಗ್ಗೆ ನಾವು ಓದುತ್ತೇವೆ. Think all of that great men in history. ದೊಡ್ಡ ದೈವ ಮನುಷ್ಯರನ್ನು ನೀವು ಓದ್ರಿ, then only you will understand. ಅವಾಗ ನಿನಗೆ ಅರ್ಥವಾಗುತ್ತದೆ. Go today and read Hebrews 11th chapter. ಈ ದಿನ ನೀವು ಹೋಗಿ ಹೆಬ್ರಿ ಬರೆದ ಗ್ರಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಓದ್ರಿ ಎಲ್ಲ. It is written about all great men of history. ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿರುವಂತ ದೈವ ಜನರು, ಅವರು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅವ್ರ ಬಗ್ಗೆ they did with amazing results. ಅವರು ಏನೇನು ಮಾಡಿದರೋ ಆಶ್ಚರ್ಯಕರವಾಗಿರುವಂತ ಫಲಿತಾಂಶಗಳನ್ನು ಅವರು ನೋಡಿದ್ದಾರೆ. Bible says, ಸತ್ಯವೇದ ಹೇಳುತ್ತದೆ, they subdued kingdoms. ಅವರು ರಾಜ್ಯಗಳನ್ನು ತಮ್ಮ ಹತೋಟಿಯಲ್ಲಿ ಹಿಡ್ಕೊಂಡಿದ್ದಾರೆ. They brought righteousness. ಅವರು ನೀತಿಯನ್ನು ಬರುವಂತೆ ಮಾಡಿದ್ದಾರೆ. They obtained promises. ಅವರು ವಾಗ್ದಾನಗಳನ್ನೆಲ್ಲ ಕೂಡ ಪಡೆದುಕೊಂಡಿದ್ದಾರೆ. They stopped the mouths of lions. ಸಿಂಹದ ಬಾಯಿಯನ್ನು ಅವರು ಮುಚ್ಚಿದ್ದಾರೆ. They was persecuted, but they did great things for God. ಹಿಂಸಿಸಲ್ಪಟ್ಟಿದ್ರು ಕೂಡ ದೇವರಕ್ಕಾಗಿ ದೊಡ್ಡ ಕಾರ್ಯಗಳು ಮಾಡಿದ್ದಾರೆ. That's what we read in Hebrews 11th chapter. ಅದಕ್ಕಾಗಿ ಅದೇ ನಾವು ನೋಡ್ತೇವೆ ಇಬ್ರಿ 11ನೇ ಅಧ್ಯಾಯದಲ್ಲಿ. When we read these various men of God, men and women of God, ದೈವ ಮನುಷ್ಯರಾಗಿರುವಂತ ಸ್ತ್ರೀ ಪುರುಷರ ಇತಿಹಾಸವನ್ನು ನಾವು ಕೇಳುವಾಗ, the things they did for the God in faith, ಅವರು ಎಲ್ಲವೂ ಕೂಡ ವಿಶ್ವಾಸದಿಂದ ದೇವರನ್ನು ವಿಶ್ವಸಿಸಿ ಮಾಡಿದ್ದಾರೆ. Some people they rejected deliverance, they faced the death. ಅವರು ಬಿಡುಗಡೆಯನ್ನು ತಿರಸ್ಕರಿಸಿ ಮರಣಕ್ಕಾಗಲು ಕೂಡ ಸಿದ್ಧವಾಗಿದ್ದಾರೆ. Amen. Hallelujah. Hallelujah. Some people said, no, I don't want deliverance, I will die for Jesus. ಕೆಲವರು ಹೇಳ್ತಾರೆ ಅವರೇನೋ ಬಿಡುಗಡೆ ಹೊಂದುವುದಿಲ್ಲ, ಆದ್ರೆ ಕೂಡ ನಾನು ಯೇಸುಗಾಗಿ ಸಾಯ್ತೀನಿ ಅಂತಾರೆ. ನಮಗೇನೋ ಸ್ವಲ್ಪ ಆದ್ರೆ ಸಾಕು, ವಾಟ್ಸಪ್ದಲ್ಲಿ ಎಲ್ಲರಿಗೂ ಪ್ರೇಯರ್ ರಿಕ್ವೆಸ್ಟ್, ಪ್ರಪಂಚದ ಎಲ್ಲ ಕಡೆ ಎಲ್ಲರೂ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಕಷ್ಟ ನಮಗೇ ಬಂದ್ಬಿಟ್ಟಿದೆ, ಕಷ್ಟ ನಮಗೆ ಬಂದಂಗ ನಮ್ಗೆ ಪ್ರೇಯರ್ ರಿಕ್ವೆಸ್ಟ್ ಇರುತ್ತದೆ. ಅವರು they reject deliverance, they are ready to die for Jesus. ಕಷ್ಟ ಇದ್ರೆ ಕೂಡ ಅದನ್ನು ಎದುರಿಸಿ ಮರಣಿಸುವುದಕ್ಕೆ ಕೂಡ ಯೇಸುವಿಗಾಗಿ ಸಿದ್ಧವಾದರು. They obtained better resurrection. ಅವರು ಇನ್ನೂ ಉತ್ತಮವಾಗಿರುವಂತ ಪುನರುತ್ಥಾನವನ್ನು ಅನುಭವಿಸಿದ್ದಾರೆ. When you read about those people, ಆ ಜನರ ಬಗ್ಗೆ ನೀನು ಓದುವಾಗ, you think about yourself. ನಿನ್ನ ಬಗ್ಗೆ ನೀನು ಯೋಚಿಸು and say to yourself, ನಿನ್ನಗೆ ನೀನು ಹೇಳಿಕೋ, where I would be listed in this among ಈ these people. ಲಿಸ್ಟ್ದಲ್ಲಿ ನನ್ನ ಜಾಗ ಎಲ್ಲಿದೆ ಅಂತ ನೋಡ್ಕೋ. Hallelujah. Hallelujah. There are many about prophets, it is written. ಅಲ್ಲಿ ಅನೇಕ ಪ್ರವಾದಿಗಳ ಕುರಿತು ಬರೆಯಲ್ಪಟ್ಟಿದೆ. 11ನೇ many men of God, who great men of God, about them written. ಎಲ್ಲ ಅನೇಕ ದೈವ ಮನುಷ್ಯರ ಕುರಿತು ಅಲ್ಲಿ 11ನೇ ಅಧ್ಯಾಯ ಹೆಬ್ರಿಯಲ್ಲಿ ಬರೆಯಲ್ಪಟ್ಟಿದೆ. Or you want your name also to be added to that? ಆ ಒಂದು ಲಿಸ್ಟ್ದಲ್ಲಿ ನಿನ್ನ ಹೆಸರು ಕೂಡ ಇರಬೇಕಂತ ಇಷ್ಟಪಡ್ತದೆ. ಎಸ್ ಅನ್ನ ಕೂಡ ಸ್ವಲ್ಪ ಬಂದಿಗೆ ಯಾಕೆ ಕಷ್ಟ ಮರಣ ಅಂತಂತಾರೆ.
ಹಲೋ, ಮರಣ ಇಲ್ಲ. ಅಷ್ಟು ಕಷ್ಟ ನಮ್ಗೆ ಯಾಕ್ರಿ, ಇಲ್ಲಿದ್ದರೆ ನೋಡ್ಕೊತಿರ್ತೀವಿ. ಅವ್ರು ಯಾರೋ ಕ್ರಿಕೆಟ್ ಆಡ್ತಾ ಇದಾರಲ್ಲ, ಸುಮ್ಮನೆ ಹೋಗಿ ಅಲ್ಲಿಗೆ ಹೋಗೋದು ಕೂಡ ಬೇಡ, ಅಲ್ಲಿ ನೋಡೋಕ್ಕೆ ಇಲ್ಲೇ ಟಿ ವಿ ಆನ್ ಮಾಡ್ಕೊಂಡು ಇಲ್ಲೇ ನೋಡ್ಬಿಡ್ತೀನಿ. ಹಲೋ, ಯು ಹ್ಯಾವ್ ಟು ಸ್ವಿಚ್ ಆನ್ ಯುವರ್ ಸೆಲ್ಫ್ ಟು ದಿ ಸ್ಪಿರಿಚುವಲ್ ಥಿಂಗ್ಸ್. ಆತ್ಮೀಯ ವಿಷಯಗಳಿಗೆ ನೀನೇ ಬಟನ್ ಆನ್ ಮಾಡಿಕೊಂಡು ಒಪ್ಪಿಕೊಂಡು ತೆರೆಯಬೇಕು. ದೇವರು ನಿನ್ನ ಮುಂದೆ ನಿಂತುಕೊಂಡು ಮಗನೇ ಮಗಳೇ ನನ್ನ ಕೆಲಸ ಮಾಡಕ್ಕೆ ಬಾ ಅಂತ ಕರೆಯೋದಿಲ್ಲ. ದೇವರು ನಿನ್ನ ಮುಂದೆ ಪ್ರತ್ಯಕ್ಷವಾಗಿ ನನ್ನ ಮಗನೇ ನನ್ನ ಮಗಳೇ ಕೆಲಸ ಮಾಡಂತ ಹೇಳೋದಿಲ್ಲ. Hallelujah. Hallelujah. If we do, you will take work, that's all. ನೀನು ಮಾಡುವುದಕ್ಕೆ ಪ್ರಾರಂಭಿಸುವಾಗ ಆತನ ಕಾರ್ಯಗಳು ಮಾಡ್ತಾನೆ. Amen. Amen. Until you are willing, he cannot accept you. ಆತ ನೀನು ಇಚ್ಛಿಸುವ ತನಕ ಆತ ನಿನ್ನ ಸ್ವೀಕರಿಸುವುದಿಲ್ಲ ಆತನ ರಾಜ್ಯದಲ್ಲಿ ಕೆಲಸಕ್ಕಾಗಿ. We must be willing. ನಾವು ಇಚ್ಛಿಸಬೇಕು. Amen. Amen. Hallelujah. Hallelujah. We too also must be in that list. ಆ ಲಿಸ್ಟದಲ್ಲಿ ಕೂಡ ಇನ್ನ ಲಿಸ್ಟ್ ಮುಗಿಲಿಲ್ಲ ಅಂತ ಬರೆಯಲ್ಬೇಡ. ಆ ಲಿಸ್ಟದಲ್ಲಿ ನಾವು ಕೂಡ ಇರಬೇಕು. Some more lists are there. Some more names has to be added. ಅಲ್ಲಿ ಕೆಳಗೆ ಬರೆಯಲ್ಪಟ್ಟಿರ್ತದೆ 11ನೇ ವಚನದಲ್ಲಿ ಇನ್ನೂ ಕೆಲವರು ಹೆಸರುಗಳು ಆಡ್ ಆಗಬೇಕಂತಿರುತ್ತದೆ. I wanted to add my name in that. ಅಲ್ಲಿ ಸಭಾಪಾಲಕ ನಾನು ಕೂಡ ಅದರ ಲಿಸ್ಟದಲ್ಲಿ ನನ್ನ ಹೆಸರು ಕೂಡ ಇರಬೇಕಂತ ಇಷ್ಟಪಡ್ತಾ ಇದ್ದೆ. What about your name? ನಿಮ್ಮ ಹೆಸರು ಬಗ್ಗೆ ಏನಾಗಿದೆ? ಎಷ್ಟು ಮಂದಿ ಹೆಸರು ಅದರಲ್ಲಿ ಇರಬೇಕಂತ, ಎಷ್ಟು ಜನರ ಹೆಸರುಗಳಲ್ಲಿ ಇರಬೇಕಂತ ಇಷ್ಟಪಡ್ತೀರಿ? Hallelujah. Hallelujah. I tell you, let God will give the desire of your heart. ದೇವರು ನಿನ್ನ ಹೃದಯ ಆಶೆಯನ್ನು ಪೂರೈಸಲಿ. Amen. Amen. Hallelujah. Hallelujah. Say amen. 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 So are you ready to say that I am among those people? ನೀನು ಕೂಡ ಹೇಳುತ್ತೀಯಾ ನಾನು ಕೂಡ ಆ ಜನರ ಸಂಗಡ ಇರುವಂತ ವ್ಯಕ್ತಿ ಎಂದು? If you are like that, I tell you, Lord will train you. ನೀನು ಆ ರೀತಿಯಲ್ಲಿರುವಾಗ ದೇವರು ನಿನಗೆ ಶಿಕ್ಷಣ ಕೊಡ್ತಾನೆ. Then you will be rich towards him. ಆವಾಗ ನೀನು ಆತನ ಕಡೆ ಹೋಗುವಂತೆ ಆಗುತ್ತದೆ, ವಿಷಯಗಳನ್ನು ಮಾಡುವಂತೆ. Then at that time I tell you, if you want to serve the Lord, let his kingdom be important to you. ನೀನು ಕರ್ತನನ್ನು ಸೇವಿಸಬೇಕಂತಿರುವಾಗ ದೇವರ ರಾಜ್ಯ ವಿಷಯಗಳು ನಿನ್ನಲ್ಲಿ ಸ್ಥಾಪಿಸಲ್ಪಡುತ್ತವೆ. Let it be priority to you. ಅವು ನಿನಗೆ ಪ್ರಾಮುಖ್ಯವಾಗಿರುತ್ತವೆ. Continuously in your heart that has to be burned. ಹೃದಯದಲ್ಲಿ ನಿನಗೆ ಬಿಡದೆ ಉರಿಯುತ್ತಾ ಇರ್ತದೆ ದೇವರ ವಿಷಯಗಳು. With a passion for him. ನಿನಗೆ ಒಂದು ಆತನಕ್ಕಾಗಿ ಇರಬೇಕು, ಜೀವಿಸಬೇಕನ್ನುವಂತ ಒಂದು ಪ್ಯಾಷನ್ ಇರ್ತದೆ, ಆಶೆ. With a love for him. ಆತನಕ್ಕಾಗಿ ಭಾರ ಇರ್ತದೆ, ದೇವರಕ್ಕಾಗಿ ನಾನು ಏನಾದ್ರೂ ಮಾಡಬೇಕು, ಜೀವಿಸಬೇಕೆಂದು. Amen. Amen. Hallelujah. Hallelujah. ಸ್ವಲ್ಪ ಜನರಿಗೆ ಇರ್ತದೆ ನಮ್ಮ ತಂದೆ ತಾಯಿಗಳಿಗಾಗಿ ಏನಾದರೂ ಮಾಡಬೇಕು. ಕೆಲವರಿಗೆ ಇರ್ತದೆ ನನ್ನ ಪೇರೆಂಟ್ಸ್ಗಾಗಿ ನಾನು ಏನಾದ್ರೂ ಮಾಡಬೇಕು. ಯೇಸು ಸ್ವಾಮಿಗಾಗಿ ಏನು ಮಾಡಬೇಕಂತಿದ್ದಿ? ನೀನು ಒಳ್ಳೆಯದೇ, ಆದ್ರೆ ಯೇಸುಗಾಗಿ ನೀನು ಏನು ಮಾಡಬೇಕಂತಿದ್ದಿ? Hallelujah. Hallelujah. Can any time you think that? ನೀನು ಯಾವಾಗನ್ನ ಯೋಚಿಸಿದೆಯಾ ಯೇಸುವಿನ ರಾಜ್ಯದಲ್ಲಿ ಇದ್ದೀನಿ, ಆತನ ಕೆಲಸದಲ್ಲಿ ಏನಾದ್ರು ಮಾಡಬೇಕೆಂದು? What I can do for Jesus. ಯೇಸುವಿಗಾಗಿ ನಾನು ಏನು ಮಾಡಬೇಕೆಂದು? Amen. Amen. Hallelujah. Hallelujah. Did you have a passion for him? ನೀನು ಆತನಕ್ಕಾಗಿ ಪ್ಯಾಷನ್ ಇಂದ ಭಾರವಿದೇನಾ ನಿನಗೆ? Did you have love for him? ನೀನು ಆತನಕ್ಕಾಗಿ ಪ್ರೀತಿ ಇದೆನಾ? I tell you, nothing else in this world is important. ಈ ಲೋಕದಲ್ಲಿ ಬೇರೆ ಇವೆಲ್ಲ ಕೂಡ ಪ್ರಾಮುಖ್ಯವಾದದ್ದು ಅಲ್ಲ. Nothing will compare the satisfaction of the true fellowship of the Holy Ghost. ಯೇಸು ಕ್ರಿಸ್ತನ ಪವಿತ್ರಾತ್ಮ ದೇವರ ಸಂಗಡ ಇರುವಂತ ಆ ಒಂದು ಸಹವಾಸಕ್ಕಿಂತ ಬೇರೆಯದು ಯಾವುದು ಕೂಡ ಅದನ್ನು ಹೋಲಿಕೆ ಮಾಡುವುದಕ್ಕೆ ಆಗುವುದಿಲ್ಲ. Amen. Amen. Hallelujah. Hallelujah. If you tasted his presence, his fellowship, I tell you, you will never be quit to that fellowship. ನೀನು ಆತನ ಸನ್ನಿಧಿಯನ್ನು ಸಹವಾಸವನ್ನು ರುಚಿ ನೋಡಿ ಅನುಭವಿಸ್ತಾ ಇದ್ರೆ ಅದನ್ನು ಬಿಟ್ಟುಕೊಡೋಕೆ ನೀನು ಇಷ್ಟಪಡುವುದಿಲ್ಲ. If you really tasted the word of God, you never close the Bible. ನೀನು ದೇವರ ವಾಕ್ಯವನ್ನು ಬಹಳ ರುಚಿ ನೋಡುತ್ತಾ ಇರುವಾಗ ಅದನ್ನು ಓದುವಾಗ ನೀನು ಮುಚ್ಚಕ್ಕೆ ಇಷ್ಟಪಡೋದಿಲ್ಲ. Even you become a big man also, you will go to the word. ನೀನು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ನೀನು ದೇವರ ವಾಕ್ಯಕ್ಕೆ ಹೋಗ್ತೀಯಾ? The psalmist said, "Oh, taste and see that the Lord is good." ಕೀರ್ತನಗಾರನು ಹೇಳ್ತಾ ಇದ್ದಾರೆ, ರುಚಿ ನೋಡ್ರಿ ಯೆಹೋವನು ಉತ್ತಮನು. They are big people, but they went to the word. ಅವರು ದೊಡ್ಡ ಜನರು, ರಾಜನು, ಆದ್ರೆ ಕೂಡ ವಾಕ್ಯದೊಳಗೆ ಹೋಗಿದ್ದಾನೆ. Because they tasted. ಯಾಕಂದ್ರೆ ಆ ವಾಕ್ಯವನ್ನು ಆತನು ರುಚಿ ನೋಡಿದ್ದಾನೆ. Word of God is tastier than honey. ಈ ವಾಕ್ಯವು ಜೇನಕ್ಕಿಂತ ರುಚಿ. ಈ ಜನಗೆ ಅಸಲು ಜೇನು ತಿಂದಿದಾರಲ್ಲೋ ಗೊತ್ತಿಲ್ಲ, ಬರೀ ಬೆಲ್ಲದ ಜೇನು ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಜನರು ಜೇನು ತಿಂದಿದ್ದಾರೋ ಗೊತ್ತಿಲ್ಲ, ಬರೀ ಬೆಲ್ಲ. ನಿಜವಾದ ಒಂದು ಜೇನೇ ತಿಂದಿಲ್ಲ.
ನಿಜವಾಗಿರುವಂತ ಜೇನು ಇರ್ತದೆ, ಪ್ಯೂರ್ ಹನಿ. ಪ್ಯೂರ್ ಹನಿ ತಿನ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಟು ದ ಫಾರೆಸ್ಟ್. ಏನಂತಾರೆ, ಅಡವಿಗೆ ಹೋಗಬೇಕು. ಅದು ಪ್ಯೂರ್ ಹನಿ, ಕಂಪ್ಲೀಟ್ ಹನಿ, ಅದರಲ್ಲಿ ಮಿಕ್ಸ್ ಮಾಡದೇ ಇರುವಂಥ ವಿಷಯಗಳೇನಂದ್ರೆ ಸುಮ್ಕೆ ಆ ತೆಟ್ಟು ಅದರಲ್ಲಿ ಹಾಕೊಂಡು ಅವರು ಬೆಲ್ಲದ ಒಂದು ಬೆಲ್ಲದ ಒಂದು ಪಾಕ ಮಾಡ್ಕೊಂಡು ಬರ್ತಾರೆ. ಇದು ಜೇನು ಅಂತಂದೇಳಿ. ಬಟ್ ದಟ್ ಇಸ್ ನಾಟ್ ಹನಿ ಅಟ್ ಆಲ್. ಅದು ಜೇನೆಲ್ಲ ಮಿಕ್ಸ್ ಆಗಿರ್ತವೆ ಎಲ್ಲ. ಆಮೇಲೆ if you taste that word of God, ದೇವರ ವಾಕ್ಯವು ನೀನು ಪೂರ್ಣವಾಗಿ ಅದು that is taster than honey. ಅದು ನೀನು ರುಚಿ ನೋಡಿದ್ರೆ ಸರಿಯಾಗಿರುವಂತ ವಾಕ್ಯವನ್ನು, ಅದು ಜೇನು ತುಪ್ಪಕ್ಕಿಂತ ರುಚಿ. You cannot quit from reading the word. ನೀನು ವಾಕ್ಯವನ್ನು ಓದ್ತಾ ಇರುವಾಗಲಿ ನೀನು ಬಿಟ್ಟು ಕೊಡುವುದಿಲ್ಲ, ಕೇಳುವಾಗ you cannot quit his fellowship. ಆತನ ಸಹವಾಸವನ್ನು ಬಿಟ್ಟು ಕೊಡುವುದೇ ಇಲ್ಲ. Once you fell with the love with the Holy Ghost, ಪವಿತ್ರಾತ್ಮ ದೇವರ ಸಂಗಡ ಒಂದು ಸತಿ ನೀನು ಪ್ರೀತಿಯಲ್ಲಿ ಬಿದ್ದಿದ್ರೆ, I tell you, nothing in this world will distract you. ಯಾವುದೇ ಲೋಕದ ವಿಷಯಗಳು ನಿನ್ನನ್ನು ಡಿಸ್ಟ್ರಾಕ್ಟ್ ಮಾಡುವುದಿಲ್ಲ, ಚಲಿಸುವಂತೆ ಮಾಡುವುದಿಲ್ಲ, ತಿರುಗಿಸುವುದಿಲ್ಲ. When you have the true fellowship with the Holy Ghost, ಪವಿತ್ರಾತ್ಮ ದೇವರೊಂದಿಗೆ ನಿನಗೆ ಸಹವಾಸವಿದ್ರೆ, ಸತ್ಯವಾದ ಸಹವಾಸವಿದ್ರೆ, always you will give your attention to him. ಯಾವಾಗಲೂ ಆತನ ಕಡೆ ನೀನು ಏಕಾಗ್ರತೆಯನ್ನು ದೃಷ್ಟಿ ನೀಡ್ತೀಯಾ. Amen. ಆಮೆನ್. I tell you, anytime world may end here. ಈ ಲೋಕವು ಯಾವಾಗಾದರೂ ಕೂಡ ಇಲ್ಲೇ ಮುಕ್ತಾಯವಾಗುತ್ತದೆ. Don't think to be here. ಇಲ್ಲೇ ಇರುವಂತೆ ನೀನು ಯೋಚಿಸಬೇಡ. Some people wanted to be here. ಕೆಲವರು ಇಲ್ಲೇ ಇರಬೇಕಂತ ಯೋಚಿಸ್ತಾ ಇದ್ದಾರೆ. Don't think to be here. ಇಲ್ಲಿ ಏನು ಇರುವಂತ ವಿಷಯವಿರುವುದಿಲ್ಲ. That's what let your fellowship be built with the Holy Ghost. ಅದಕ್ಕಾಗಿ ನಿನ್ನ ಸಹವಾಸವನ್ನು ಪವಿತ್ರಾತ್ಮ ದೇವರಿಂದ ಕಟ್ಟಿಕೋ. 2 Corinthians 4:16 says, 2 ಕೊರಿಂಥಿ 4:16 ಹೇಳುತ್ತದೆ, we faint not, but though our outward man will be become old. ಅವರು ಈ ವಾಕ್ಯದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ, ನಾವು ಧೈರ್ಯವನ್ನು ಕಳ್ಕೊಂಡಿಲ್ಲ, ಇಲ್ಲದಿದ್ರೆ ನಾವು ದಣಿದು ಹೋಗುವುದಿಲ್ಲ. ನಮ್ಮ ಹೊರಗಿನ ಶರೀರ ಮನುಷ್ಯನು ವಯಸ್ಸಾಗಿದ್ದರೂ ಕೂಡ. Hallelujah. Hallelujah. When we become old also, we faint not. ನಾವು ಹೊರಗಿನ ಮನುಷ್ಯನು ವಯಸ್ಸು ಹೆಚ್ಚಾಗಿ ಹೋಗಿದ್ರೆ ಕೂಡ ನಾವು ದಣಿದು ಹೋಗುವುದಿಲ್ಲ, ಧೈರ್ಯ ಕಳೆದುಕೊಳ್ಳುವುದಿಲ್ಲ. Hallelujah. Hallelujah. ಆಯ್ತು ಬಿಡ್ರಿ, ವಯಸ್ಸಾಗ್ಬಿಡುತ್ತೆ, ಏನು ಮಾಡೋದೈತೆ ಅಂತಂದು ಹೇಳಿ we faint not. ನೀವು ಅಯ್ಯೋ ವಯಸ್ಸಾಗ್ಬಿಟ್ಟಿದೆ, ಹೇಗೆ ನನ್ನ ಭವಿಷ್ಯತ್ ಅಂತ ನೀನು ದಣಿದು ಹೋಗಬಾರ್ದು. If you are my church member, I tell you that word should not come out of your mouth. ನೀನು ನನ್ನ ಸಭಿಕನಾಗಿದ್ರೆ ನಿನ್ನ ಬಾಯಿಂದ ಹೆಂಗಪ್ಪ ನನ್ನ ಭವಿಷ್ಯತ್ತು ದಣಿದು ಹೋಗುವಂತ ಅನ್ಕೋಬಾರ್ದು, ನಿನ್ನ ಬಾಯಿಂದ ಬರಬಾರ್ದು. Hallelujah. Hallelujah. Bible says, ಸತ್ಯವೇದ ಹೇಳುತ್ತದೆ, our inward man renewed day by day. ನಮ್ಮ ಅಂತರಂಗ ಪುರುಷನು, ಆತ್ಮ ಮನುಷ್ಯನು ದಿನ ದಿನವೂ ನೂತನಪಡಿಸಲ್ಪಡ್ತಾ ಇದ್ದಾನೆ. We are become stronger inside day by day. ದಿನ ದಿನಕ್ಕೂ ಒಳಗಣ ಮನುಷ್ಯನು ಬಲಾಢ್ಯನಾಗುತ್ತಾ ಇದ್ದಾನೆ. Our faith was boosted up day by day. ಪ್ರತಿ ದಿನ ನಮ್ಮ ವಿಶ್ವಾಸವು ಹೆಚ್ಚಾಗುತ್ತಾ ಇದೆ. We don't lose our faith. ನಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳುವುದಿಲ್ಲ. Our interest in the things of God never perish. ದೇವರಿಗಾಗಿ ನಾವು ಮಾಡುವಂತ ವಿಷಯಗಳು ಅವು ನಾಶವಾಗುವುದಿಲ್ಲ, ನಿಲ್ಲಿಸುವುದಿಲ್ಲ. Amen. ನಿಂತು ಹೋಗುವುದಿಲ್ಲ. We always go forward. ನಾವು ಯಾವಾಗಲೂ ಮುಂದೆಗೆ ಹೋಗುತ್ತೇವೆ. Amen. Amen. ಒಂದೆರಡು ಹೆಜ್ಜೆ ಹಾಕೋದು ನಿಂದ್ರೋದು, ಎರಡು ಹೆಜ್ಜೆ ಹಾಕೋದು ನಿಂದ್ರೋದು, ನಾಟ್ ಲೈಕ್ ದಟ್. ಎರಡು ಹೆಜ್ಜೆ ಹಾಕೋದು ಹಿಂದೆಗೆ ಬರೋದು, ಆ ರೀತಿಯಲ್ಲ ಜೀವನ. Hallelujah. Hallelujah. Some people come backward, some people stay there only. ಕೆಲವರೇನೋ ಹಿಂದೆಗೆ ಹೋಗ್ಬಿಡ್ತಾರೆ ಇದ್ದು, ಕೆಲವರೇನೋ ಅದೇ ಸ್ಥಿತಿಯಲ್ಲೇ ಇರ್ತಾರೆ. But we are the people always go forward. ಆದ್ರೆ ನಾವು ಎಂತ ಜನರಂದ್ರೆ ಯಾವಾಗಲೂ ದೈವಿಕ ವಿಷಯಗಳು ಮುಂದಕ್ಕೆ ಹೋಗುವವರು. Always we go forward and upward. ಯಾವಾಗಲೂ ಮುಂದೆಗೆ ಹೋಗುವವರು, ಮೇಲಕ್ಕೆ ಹೋಗುವವರು. That is our calling. ಅದೇ ನಮ್ಮ ಕ್ರೈಸ್ತವರಾಗಿ ನಮ್ಮ ಕರೆ. Hallelujah. Hallelujah. Every day we will be renewed. ಪ್ರತಿ ದಿನ ಕೂಡ ನಾವು ನೂತನ ಪಡಿಸಲ್ಪಡ್ತೇವೆ. We don't look people. ಜನರನ್ನು ನೋಡುವುದಿಲ್ಲ ನಾವು. We look only Jesus. ಯೇಸುವನ್ನು ನೋಡುತ್ತೇವೆ. 17th word said, 17ನೇ ವಚನ ಹೇಳುತ್ತದೆ, for our light affliction which is for a moment. ನಾವು ಲೈಟ್ ರಿಫ್ಲೆಕ್ಷನ್, ಕ್ಷಣ ಕಾಲದಲ್ಲಿ ಇರುವಂತ ಹಗರಾಗಿರುವಂತ ಈ ಒಂದು ಸಂಕಟಗಳು ಒಂದು ತಾತ್ಕಾಲಿಕವಾಗಿದೆ, ಕ್ಷಣ ಮಾತ್ರಕ್ಕೆ ಅವು. That afflictions what Paul gone through, he is saying that is light afflictions. ಆತನು ಹೋಗಿರುವಂತ ಸಂಕಟಗಳ ಕಷ್ಟಗಳ ಬಗ್ಗೆ ಆತನು ಹೇಳ್ತಾ ಇದ್ದಾನೆ, ಇದು ಬಹಳ ಸಣ್ಣವು, ಹಗರಾಗಿದೆ, ಕ್ಷಣ ಕಾಲದಲ್ಲೇ ಇದೆ ಅಂತ. ಆತನು ಎಷ್ಟು ಕಷ್ಟಗಳಿಗೆ ಹೋಗಿದ್ದಾನೋ ಯಾರಿಗೆ ಗೊತ್ತಿಲ್ಲ. ಆತನು ಎಷ್ಟು ಕಷ್ಟಕ್ಕೆ ಹೋಗಿದ್ದಾನೋ ದೇವರ ರಾಜ್ಯದಲ್ಲಿ. ನಮ್ಮ ಬೈಬಲ್ ಓದಿಲ್ಲ. We did not read the books. ಏನೋ ಸ್ವಲ್ಪ ಲೈಟ್ ಕಷ್ಟ ಬಂದಿರಬೇಕು, ಲೈಟ್ ಕಷ್ಟ ಬಂದಿದೇನೋ, ಅದಕ್ಕೆ ಲೈಟ್ ಅಫ್ಲಿಕ್ಷನ್ ಅಂತ ಬರೆದಿದ್ದಾರೆ. ಅದಕ್ಕೆ ಆತನು ಲೈಟ್ ಸಂಕಟಗಳ ಅಂತ ಹೇಳಿದ್ದಾನೆ.
Bible says, ಸತ್ಯವೇದ ಹೇಳುತ್ತದೆ 2 Corinthians 6 chapter 5th verse, 2 ಕೊರಿಂಥಿ 6ನೇ ಅಧ್ಯಾಯ 5ನೇ ವಚನ, in stripes I suffered lot. ಒಡೆತನಗಳನ್ನು ತೆಗೆದುಕೊಂಡು ನಾನು ಬಹಳಷ್ಟು ಕಷ್ಟಪಟ್ಟಿದೆ. ಓಡಿಸಿದ್ದಾರೆ ಆತನು. 5 times 39 stripes they beat on his body. 5 ಸತಿ 39 ಏಟುಗಳು ಹೊಡೆತಗಳು ಆತನ ಹಾಕಿ ಹೊಡೆದಿದ್ದಾರೆ. 5 ಸಂದರ್ಭಗಳಲ್ಲಿ. Jesus took only once 39 stripes, but Paul took 5 times. ಯೇಸುವನಿಗೆ ಒಂದೇ ಸತಿ 39 ಏಟುಗಳನ್ನು, ಕೊರಡೆಗಳನ್ನ ಏನಂತಾರೆ, ದೆಬ್ಬ. If you read this 2 Corinthians 6 chapter and 11th chapter, you will come to know that. 2 ಕೊರಿಂಥಿ 6ನೇ ಅಧ್ಯಾಯ 11ನೇ ಅಧ್ಯಾಯ 2 ಅಧ್ಯಾಯಗಳು ಓದುವಾಗ ಆತನು ಎಂಥ ಪರಿಸ್ಥಿತಿಯಿಂದ ಹೋಗಿದ್ದಾನೆ ಅಂತ ವಿಷಯಗಳು ಗೊತ್ತಾಗುತ್ತವೆ. Bible says in the 5th verse, he got into imprisonment. ಆತನಿಗೆ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಆತನು ಪೌಲನು ಸೆರೆಮನೆಯಲ್ಲಿ ಹಾಕಿದ್ದಾರೆ. He suffered in labors. ಆತನು ಪ್ರಯಾಸ ಪಡ್ತಾ ಬಹಳಷ್ಟು ಕಷ್ಟಪಟ್ಟಿದ್ದಾನೆ. In watchings. ನಿದ್ದೆ ಇಲ್ಲದೆ ಎಚ್ಚರಿಕವಾಗಿರುವಂತೆ ನಿದ್ದೆ ಇಲ್ಲದೆ ಕಷ್ಟಪಟ್ಟಿದ್ದಾನೆ. In fastings, no food. ಉಪವಾಸವಿಲ್ಲದೆ ಕಷ್ಟಪಟ್ಟಿದ್ದಾನೆ, ಊಟ ಇಲ್ಲದೆ. Are you with me what I am saying? There are other lists also given in the word of God. ಲೋಕದ ದೇವರ ವಾಕ್ಯದಲ್ಲಿ ಆತನು ಹೋಗಿರುವಂತ ಎಲ್ಲ ಲಿಸ್ಟ್ಗಳು ಬರೆಯಲ್ಪಟ್ಟಿದೆ. So much he suffered, many times he was stoned to death. Bible says for a light affliction which is for a moment. ಅನೇಕ ಕಷ್ಟಗಳಿಂದ ಆತನು ದೇವರ ವಿಷಯಗಳು ಮಾಡುವುದಕ್ಕೆ ಎದುರಿಸಿ ಹೋದನು. ಆದರೂ ಕೂಡ ಆತನಂತಾನೆ ಈ ಕಷ್ಟಗಳೆಲ್ಲ ಕೂಡ ಒಂದು ಹಗರ ಆಗಿರುವಂತ, ಯಾವುದೇ ತೊಂದರೆ ಇಲ್ಲದೆ ಇರುವಂತ ಕ್ಷಣ ಕಾಲದಲ್ಲಿ ಇರುವಂತ ಕಷ್ಟಗಳಂತ ಹೇಳ್ತಾರೆ. ಏನು ಕಷ್ಟಪಟ್ಟಿರೋದಿಲ್ಲ, ಆದ್ರೆ ನನ್ನ ಕಷ್ಟ ಯಾರಿಗೂ ಬರಬಾರ್ದು ರೀ. ಇದು ಕ್ರೈಸ್ತರು ಹೇಳುವಂತ ಹಾಡು. ಕ್ರೈಸ್ತವರ ಹಾಡು ಹಾಡುವಂತ ಹಾಡು ಹೆಂಗಿರ್ತದಂದ್ರೆ, ನನ್ನ ಕಷ್ಟ ಯಾರಿಗೆ ಬರಬಾರ್ದ್ರಿ. ಏನ್ ಕಷ್ಟ ಮಾಡಿ ಬಂದಿದೆ ಕಷ್ಟ ನಿಮ್ಗೆ? ನಿನ್ಗೆ ಏನ್ ಕಷ್ಟ ಬಂದಿದೆ? ಇಂತ ಕಷ್ಟ ಏನು ಬಂದಿಲ್ಲ, ಆದ್ರೂ ಕೂಡ ನನ್ನ ಕಷ್ಟ ಯಾರಿಗೆ ಬರಬಾರ್ದು. ನನ್ನ ಕಷ್ಟ ಯಾರಿಗೆ? ಪೌಲನ ನೆನಪು ಮಾಡಿಕೊಂಡ್ರೆ ಅದರಲ್ಲಿ 1% ಕೂಡ ಇಲ್ಲ. ಪೌಲನ ನೆನಪು ಮಾಡಿಕೊಂಡ್ರೆ 1% ಕೂಡ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 2 Corinthians 4:18 says, 2 ಕೊರಿಂಥಿ 4:18 ಹೇಳುತ್ತದೆ, we look not the things which are seen. ನಾವು ನೋಡುವಂತ ವಿಷಯಗಳನ್ನು ದೃಶ್ಯಿಸುವುದಿಲ್ಲ, but the things which are not seen. ನಾವು ಆತ್ಮೀಯವಾಗಿ ಕಣ್ಣಿಗೆ ಕಾಣದೇ ಇರುವಂತ ವಿಷಯಗಳನ್ನು ದೃಶ್ಯಿಸುತ್ತೇವೆ. When you practice this, ಇದನ್ನು ನೀನು ಪ್ರಾಕ್ಟೀಸ್ ಮಾಡುವುದಕ್ಕೆ ಪ್ರಾರಂಭಿಸಿದ್ರೆ ಈ ವಚನವನ್ನು, I tell you, you are victorious. ಸಭಾಪಾಲಕರು ಹೇಳ್ತಾ ಇದ್ದಾರೆ, ನೀವು ಜಯಶಾಲಿಗಳಾಗಿರುತ್ತೀರಿ. Always you will win. ಯಾವಾಗಲೂ ನೀನು ಜಯಶಾಲಿಗಳಾಗಿರ್ತೀರಿ. Always you win. ನೀನು ಯಾವಾಗಲೂ ಕೂಡ ಗೆದ್ದಿದ್ದೀರಿ ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ. Hallelujah. Hallelujah. We look not the things which are seen. ಕಾಣುವಂತ ನೋಡುವಂತ ವಿಷಯಗಳು ನಾವು ನೋಡ್ತಾ ಇಲ್ಲ. ಹಂಗಿಂಗ ಹೋಗಿ ಬರೋದು, ಕಾಲು ಬಾತೈತಾ ಇಲ್ಲ ನೋಡೋದು, ಅಲ್ಲಿ ಹೋಗೋದು, ಕಾಲಿಗೆ ಬಾತಿದ್ದಾರೆ, ಮುಖದ ಮೇಲೆ ಯಾವ್ದಾರ ಕರು ಮಚ್ಚೆ ಬಂದಿದೆ ಅಂತ ನೋಡೋದು, ಬಿಲೆ ಕೂದಲು ಬಂದಿದೆ ಅಂತ ನೋಡೋದು. Bible says we look not the things which are seen. ಸತ್ಯವೇದ ಹೇಳುತ್ತದೆ, ನೋಡುವಂತ ಕಾಣಿಸುವಂತ ವಿಷಯಗಳ ಮೇಲೆ ನೀನು ಕಾನ್ಸಂಟ್ರೇಟ್, ಕಾಣಿಸುವಂತ ವಿಷಯಗಳ ಮೇಲೆ ನೀನು ದೃಷ್ಟಿ ಇಡಬೇಡ. Hallelujah. Hallelujah. Amen. Amen. ಹಂಗಿಂಗ ಬರೋದು, ಹಿಂಗ ನೋಡ್ಕೊಂಡು ಜ್ವರ ಆಯ್ತಾ ಇಲ್ಲ ಅಂತದೆ. Always you are looking that only. If you look that only, you cannot look unseen things. ನೀನು ಯಾವಾಗಲೂ ನಿನ್ನ ಶರೀರವು, ಮನಸ್ಸು, ಮೈಂಡ್, ಮೆದುಳು ಏನು ಹೇಳ್ತದೆ ಅದರ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ಇದ್ರೆ ದೇವರ ಆತ್ಮೀಯ ವಿಷಯಗಳು ದೃಶ್ಯಿಸೋದಕ್ಕಾಗುವುದಿಲ್ಲ. ಅದಕ್ಕಾಗಿ ನಿನ್ನ ಮನಸ್ಸನ್ನು ವಾಕ್ಯದಿಂದ ರೂಪಾಂತರಗೊಳಿಸಿಕೋ ಅಂತ ವಾಕ್ಯ. not set your mind to the word of God, ವಾಕ್ಯಾನುಸಾರವಾಗಿ ಮನಸ್ಸನ್ನು ನೀನು ಸೆಟ್ ಮಾಡಿಕೊಳ್ಳದೇ ಇದ್ರೆ, that will always focus the worldly things. ಆ ಮನಸ್ಸು ಯಾವಾಗಲೂ ಲೋಕದ ವಿಷಯಗಳು, ಶರೀರದ ವಿಷಯಗಳ ಮೇಲೆನೇ ದೃಶ್ಯಿಸುತ್ತದೆ. That's what Bible says. Paul said here, we look not at the things which are seen. ಅದಕ್ಕಾಗಿ ಪೌಲನೇ ಹೇಳ್ತಾ ಇದೆ, ನೋಡುವಂತ ಕಾಣುವಂತ ವಿಷಯಗಳ ಮೇಲೆ ನಾವು ದೃಶ್ಯಿಸುವುದಿಲ್ಲ, but we look at the things which are not seen. ಕಾಣದೇ ಇರುವಂತ ವಿಷಯಗಳ ಮೇಲೆ ನಾವು ದೃಶ್ಯಿಸುತ್ತೇವೆ. What promises God given through the word of God, that you look it. ದೇವರು ವಾಗ್ದಾನದಿಂದ ನಿನಗೆ ಏನು ವಾಕ್ಯದಲ್ಲಿ ಹೇಳಿದಾನೋ ಅದನ್ನು ನೋಡು. When you are reading the word of God, what the word you received from Holy Ghost, that you look it. ದೇವರು ನಿನ್ನ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮ ದೇವರು ಯಾವ ಪ್ರಕಟಣೆ ಕೊಟ್ಟಿದ್ದಾನೆ ಅದರ ಮೇಲೆ ದೃಶ್ಯಿಸು. Amen. Amen. Hallelujah. You make a picture.
ನೀನು ಅದನ್ನು ಪವಿತ್ರ ಆತ್ಮದೇವರು ಕೊಟ್ಟಿರುವಂಥ ವಿಷಯವನ್ನು ದೃಶ್ಯ ರೂಪದಲ್ಲಿ ಇಟ್ಕೋಬೇಕು. As a winner, you make picture yourself. ನೀನು ವಿನ್ನರ್, ಜಯ ಭರಿತನಾಗಿರಂತ ನೀನು ನೋಡ್ಕೋಬೇಕು. So you have to picture yourself that you are very healthy man. ನೀನು ಆರೋಗ್ಯವಂತನಂತೆ ಇಲ್ಲಿ ನೋಡ್ಕೋಬೇಕು. You have to picture yourself you are a very beautiful man. ನೀನು ಸುಂದರವಾಗಿರುವಂತ ವ್ಯಕ್ತಿ ಅಂತ ನೀನು ನೋಡ್ಕೋಬೇಕು ದೃಶ್ಯ. Amen. Amen. You have to picture yourself you are strong and bold and courageous. ನೀನು ಯಾವಾಗಲೂ ಕೂಡ ಬಲವುಳ್ಳವನು, ಧೈರ್ಯವುಳ್ಳವನಂತ ನೀನೇ ಕಣ್ಣಿನ ಮೇಲೆ ಬೇರೆ ಬೇರೆ ಬರ್ತಾ ಇರ್ತವೆ, ಆದರೆ ಕೂಡ ನೀನೇ ಆ ರೂಪವನ್ನು ದೃಶ್ಯವನ್ನು ನೋಡ್ತಾ ಇರಬೇಕು. That's what ಇರಬೇಕು. Bible says. We look at the things which are not seen. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ, ಕಾಣುವಂತ ವಿಷಯಗಳನ್ನೇ ನಾವು ದೃಶ್ಯಿಸುವುದಿಲ್ಲ. ಶರೀರ ನೋಡಿಕೊಂಡು ನೀನು ಆರೋಗ್ಯಕರವಾಗಿದೆಯಾ ಇಲ್ಲ ಅಂತ ಹೇಳೋದಲ್ಲ. ಶರೀರ ನೋಡಿಕೊಂಡು ಆರೋಗ್ಯವಾಗಿದೆಯಾ ಅಂತಲ್ಲದಲ್ಲ. ವಾಕ್ಯ ನೋಡಿಕೊಂಡು ನೀನು ಆರೋಗ್ಯವಾಗಿದೆಯಾ ಇಲ್ಲ ಅಂತ ವಾಕ್ಯವನ್ನು ನೋಡ್ತಾ ನಾನು ಆರೋಗ್ಯವಂತನಂತ ಹೇಳು. Hallelujah. Hallelujah. Amen. Amen. I tell you, when you go and practice the word of God like this, I tell you, you will be successful in your ದೇವರ life. ವಾಕ್ಯವನ್ನು ಹೀಗೆ ನೀನು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿದ್ರೆ ನೀನು ಸಫಲತೆಗೊಳ್ಳುವಂತ ವ್ಯಕ್ತಿ Why? ಆಗ್ತೀಯ. Because the things which are seen are temporal. ಯಾಕಂದ್ರೆ ನಮಗೂ ಕಾಣಿಸುವಂತ ಕಣ್ಣುಗಳಿಗೆ ನೋಡುವಂತ ವಿಷಯಗಳು ಇವು ತಾತ್ಕಾಲಿಕ, ಅವು ಶಾಶ್ವತವಲ್ಲ. This body is temporal. ಈ ಒಂದು ಕಾಣಿಸುವಂತ ನಮ್ಮ ಶರೀರವು ತಾತ್ಕಾಲಿಕ, ಕೆಲವು ದಿವಸಗಳಿಗಾಗಿ ಇಟ್ಟಿದ್ದಾರೆ At ದೇವರು. the moment when the trumpet sound, this body become a glorious body. ದೇವರು ತುತ್ತೂರಿಯ ಶಬ್ದವು ಕೇಳಿಸಲ್ಪಡುವಾಗ ಈ ನಮ್ಮ ಕೊಡಲ್ಪಟ್ಟಿರುವಂತ ಶರೀರವು ಮಹಿಮ ಶರೀರವಾಗಿ ಮಾರ್ಪಡಿಸಲ್ಪಡುತ್ತದೆ. The things which are seen are temporal, but the things which are not seen are eternal. ಕಾಣಿಸುವಂತ ವಿಷಯಗಳು ತಾತ್ಕಾಲಿಕವು, ಕಾಣದೇ ಇರುವಂತ ವಿಷಯಗಳು ಶಾಶ್ವತವು. Amen. Amen. Hallelujah. Godly things, word of God may not be seen, but I tell you, those are existed. ದೇವರ ವಾಕ್ಯವಾಗಲಿ, ದೇವರ ಆತ್ಮೀಯ ವಿಷಯಗಳಾಗಲಿ ಶಾರೀರಿಕ ಕಣ್ಣದಿಂದ ನೋಡದೇ ಇರಬಹುದು, ಅವೇ ಸತ್ಯವು, ನಿತ್ಯವು. They are real, I can tell you. ಅವು ಸತ್ಯವಾಗಿದೆ. The things which are not seen are eternal. ನೀನು ನೋಡದೆ ಕಾಣದೇ ಇರುವಂತ ಈ ಆತ್ಮೀಯ ವಿಷಯಗಳೇ ನಿತ್ಯಕ್ಕೂ ಇರೋದು. What a life given to us. ದೇವರು ನಮಗೆ ಎಂತ ಒಳ್ಳೆಯ ಜೀವನ ಕೊಟ್ಟಿದ್ದಾರೆ. Real Christian life is a Christ in life. ಕ್ರೈಸ್ತವ ಜೀವನ ಕ್ರಿಸ್ತನ ಒಳಗೆ ಇರುವಂತ ಹೊತ್ತುಕೊಂಡು ಹೋಗುವಂತ ಜೀವನ ಆಗಿದೆ. Amen. Amen. Christian life is a glorious life. ಕ್ರಿಸ್ತನ್ ನಮ್ಮಲ್ಲಿ ಇದಾನಂದ್ರೆ ಅದು ಮಹಿಮೆ ಉಳ್ಳುವಂತ ಜೀವನ. I tell you, church, live that glorious life. ಆ ಮಹಿಮೆ ಉಳ್ಳುವಂತ ಜೀವನದಲ್ಲಿ ಜೀವಿಸ್ರಿ. Live Christ in life. ಕ್ರಿಸ್ತನಿರುವಂತ ಜೀವನ, ನಿನ್ನಲ್ಲಿ ಕ್ರಿಸ್ತನಿರುವಂತ ಜೀವನ ಜೀವಿಸ್ರಿ. Then you don't focus temporal things. ಅವಾಗ ನೀನು ತಾತ್ಕಾಲಿಕ ವಿಷಯಗಳ ಮೇಲೆ ದೃಷ್ಟಿಸುವುದಿಲ್ಲ. Then you focus eternal things. ನೀನು ನಿತ್ಯಕ್ಕಿರುವಂತ ವಿಷಯಗಳ ಮೇಲೆ ನಿನ್ನ ದೃಷ್ಟಿ ಹೋಗುತ್ತದೆ. Hallelujah. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.